ನಾವು ಪುಸ್ತಕ ಮತ್ತೆ ಪ್ರಕೃತಿ ಎರಡನ್ನೂ ಹೆಚ್ಚು ಆರಾಧಿಸ್ಬೇಕು. ಆಪ್ತ ಸಮಾಲೋಚಕಿಯಾಗಿ ನೀವು ಕೆಲಸ ಮಾಡಿದ್ದೀರಿ ಅಂತ. ಕಾಫಿನಲ್ಲಿ ಬರ ಅಂತ ಈ ಎಲೆಗಳಿಗೆ ತುಕ್ಕು ಹಿಡಿಯುತ್ತೆ. ನಮ್ಮ ತಂದೆಗೆ ಸಾಹಿತ್ಯ ಇಷ್ಟ ಇರಲಿಲ್ಲ, ಅಂದ್ರೆ ಸಾಹಿತ್ಯ ಕ್ಷೇತ್ರಕ್ಕೆ ಹೋಗೋದು ಇಷ್ಟ ಇರಲಿಲ್ಲ. 5 ಕೃತಿಗಳು ಹುಟ್ಕೊಂಡಿದ್ದು ಹೇಗೆ ಅಂತ? ನಾನು ಕಾಲೇಜಲ್ಲಿ ಓದ್ತಾ ಇದ್ದ ಟೈಮಲ್ಲಿ ಒಂದು ಕೊಲೆ ನಡೆದಿತ್ತು. ಒಂದಷ್ಟು ಕೃತಿಗಳು ಪ್ರಭಾವ ಬೀರಿರುತ್ತೆ. ಅಂತಹ ಕೃತಿಗಳು, ಅಂತಹ ಸಾಹಿತಿಗಳನ್ನ ನೆನೆಸ್ಕೊಳ್ಳೋದಾದ್ರೆ ನನಗೆ ಮೊದಲು ನೆನಪಾಗೋದು ಗುರುರಾಜ್ ಕರ್ಜಗಿಯವರು. ಇತ್ತೀಚೆಗೆ ಪ್ರಕಟ ಆಗಿರೋ ಪರಿಕ್ರಮ ಕೃತಿನೂ ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆಯುಳ್ಳ ಕಥಾಹಂದರ. ಮಾಂಗಲ್ಯ ಧಾರಣೆ ಆದ್ಮೇಲೆ ಮೊದಲನೇ ಪೂಜೆನೆ ಅರುಂಧತಿ ನಕ್ಷತ್ರ ವೀಕ್ಷಣೆ ಅಂತ ಕರ್ಕೊಂಡು ಹೋಗ್ತಾರೆ. ಅವಾಗ ಬರೀ ಅರುಂಧತಿ ನಕ್ಷತ್ರ ಅಂತ ಹೇಳ್ತಾರೆ, ವಸಿಷ್ಠ ಇದ್ದಾನೆ ಪಕ್ಕದಲ್ಲಿ ಅಂತ ಹೇಳಲ್ಲ. ತುಂಬಾ ಮಿತ್ಸ್ ಇದಾವೆ ನಮ್ಮ ಸಮಾಜದ ಮಧ್ಯೆ, ಒಂದಷ್ಟು ಮೂಢನಂಬಿಕೆಗಳಿದಾವೆ. ವಿಜ್ಞಾನ ಮತ್ತೆ ನಮ್ಮ ಮೌಢ್ಯ ಏನಿದೆ ಒಂದೆಳೆ ವ್ಯತ್ಯಾಸ ಅಲ್ಲ, ಅದು ಒಂದು ನಾಣ್ಯದ 2 ಮುಖಗಳು. ಜಾತಕ ನೋಡೋ ಬದಲು ಜೀನ್ ಪ್ರೊಫೈಲ್ ನೋಡಿ ಒಂದ್ಸಲ, ಯಾಕಂದ್ರೆ ಜಾತಕಗಳೀಗ ತುಂಬಾ ಕಲಬೆರಕೆ ಆಗ್ಬಿಟ್ಟಿದೆ. ಇಂಗ್ಲಿಷ್ ಪುಸ್ತಕ ತಗೊಂಡ್ರೆ ಅಲ್ಲಿ ಫೀಲಿಂಗ್ಸ್ ಇಲ್ಲ, ಎಮೋಷನ್ಸ್ ಇರಲ್ಲ. ಬರಹಗಾರರಿಗೆ ಅಡ್ವೈಸ್ ಮಾಡೋಷ್ಟು ನಾನೇನು ಬೆಳೆದಿಲ್ಲ, ನಾನೇ ಇನ್ನೂ ಬರಿತಾ ಇದ್ದೀನಿ. ಆದರೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಬರವಣಿಗೆನಲ್ಲಿ ಆದಷ್ಟು ನಕಾರಾತ್ಮಕ ಅಂಶಗಳನ್ನ ಕಡಿಮೆ ಮಾಡಬೇಕು. ಸ್ನೇಹಿತರೆ ನಮಸ್ಕಾರ. ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಸೃಷ್ಟಿಯಲ್ಲಿ ಅನೇಕ ವಿಸ್ಮಯಗಳಿವೆ, ಅದರ ವಿಶ್ಲೇಷಣೆಗಳು ಕೂಡ ಅಗಾಧವಾದದ್ದು. ಈ ಸಂದರ್ಭದಲ್ಲಿ ನನಗೆ ಕುವೆಂಪು ಅವರ ಒಂದು ಸಾಲು ನೆನಪಾಗುತ್ತೆ. ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು, ಹೃದಯದ ದನಿಗೂ ಮಿಗಿಲಾದ ಶಾಸ್ತ್ರವಿಹುದೇನು ಅಂತ. ಅದೇ ರೀತಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಅನೇಕ ವೈಚಾರಿಕ ಮತ್ತು ಚಿಂತನಶೀಲ ಬರಹಗಳಿದ್ದಾವೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅಂತಹದೇ ಒಬ್ಬ ಯುವ ಬರಹಗಾರರು ನಮ್ಮ ಜೊತೆಗಿದ್ದಾರೆ, ರಮ್ಯಾ ಎಸ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಅವರನ್ನ ಮಾತನಾಡಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ನೀವು ಮೊದಲಿಗೆ ಸಾಹಿತ್ಯಕ್ಕೆ ತೆರೆದುಕೊಂಡಿದ್ದು ಯಾವಾಗ? ಈವರೆಗೆ ನೀವು 5 ಕೃತಿಗಳನ್ನ ಹೊರತಂದಿದ್ದೀರಿ, 4 ಕಾದಂಬರಿಗಳು, 1 ಕಥಾ ಸಂಕಲನ. ಸೊ ಅದರ ಬಗ್ಗೆ ಮಾತನಾಡೋದಾದ್ರೆ. ನಾನು ಹುಟ್ಟಿದ್ದು ದ್ಯಾಪ್ಸಂದ್ರ ಅಂತ ಒಂದು ಚಿಕ್ಕ ಹಳ್ಳಿ, ಅದು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕಿಗೆ ಬರುತ್ತೆ. ನನ್ನ ತಂದೆ ಸಮಾಜಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದರು ಮಂಡ್ಯ PES ಈವ್ನಿಂಗ್ ಕಾಲೇಜಲ್ಲಿ. ನಮ್ಮ ಮನೆಯಲ್ಲಿ ನ್ಯೂಸ್ ಪೇಪರ್ ಕಂಪಲ್ಸರಿ ಓದಲೇಬೇಕು, ಪ್ರಜಾವಾಣಿ ಇಟ್ಕೊಂಡು ನಮ್ಮ ತಂದೆ ಓದು ಜೋರಾಗಿ ಅಂತ ಹೇಳೋರು. ಅದು ನನಗೆ ನೆನಪಿರಂಗೆ ನಾನು 2ನೇ ಕ್ಲಾಸಿಂದ ಆ ಅಭ್ಯಾಸ ಶುರು ಆಯಿತು ಅನ್ಕೋತೀನಿ. ಅದು ಎಲ್ಲಿಗೆ ಬೆಳೀತು ಅಂತಂದರೆ, ಮೊದಲನೇ ಪುಟದಿಂದ ಹಿಡಿದು ಕೊನೆ ಪುಟದವರೆಗೆ ಯಾವ ಅಕ್ಷರನೂ ಬಿಡಬಾರ್ದು, ಓದಿ ಮುಗಿಸ್ಬೇಕು. ಅದೊಂಥರ ರಿಪೋರ್ಟ್ ತರ ಕೊಡ್ಬೇಕು ನಮ್ಮ ತಂದೆಗೆ. ಅದು ರೂಢಿ ಆಯ್ತು. ಅದ್ರ ಜೊತೆನಲ್ಲಿ ಈ ಬಾಲಮಂಗಳ, ಆವಾಗ ಚಂಪಕ ತುಂಬಾ ಬರ್ತಾ ಇತ್ತು, ಆ ಪುಸ್ತಕಗಳು, ಮತ್ತೆ ದಿನಕ್ಕೊಂದು ಕತೆ, ಆ ಥರ ಚಿಕ್ಕ ಚಿಕ್ಕ ಪುಸ್ತಕಗಳನ್ನ ತಂದ್ಕೊಡೋರು. ಅದನ್ನೆಲ್ಲ ಓದಿ ಮತ್ತೆ ಮತ್ತೆ ಓದೋದು. ಯಾಕೆಂದ್ರೆ ಲಿಮಿಟೆಡ್, ಈಗಿನಷ್ಟು ಈಸಿಯಾಗಿ ಬುಕ್ಸ್ ಸಿಗ್ತಾ ಇರಲಿಲ್ಲ. ಅವ್ರು ತಂದ್ಕೊಡಕ್ಕೂ ಅವ್ರ ಹತ್ರ ಅಷ್ಟು ದುಡ್ಡು ಇರ್ತಾ ಇರಲಿಲ್ಲ, ತುಂಬ ಕುಟುಂಬ ಇರ್ತಿತ್ತಲ್ಲ. ಅದೇ ಪುಸ್ತಕನ ಮತ್ತೆ ಓದೋದು, ಅದೇ ಕತೆಗಳನ್ನ ಮತ್ತೆ ಓದೋದು, ಓದಿ ಅದ್ರ ಬಗ್ಗೆ ಖುಷಿ ಪಡೋದು, ಕಲ್ಪನೆ ಮಾಡ್ಕೊಳ್ಳೋದು. ನಾವು ಆ ಜಾಗದಲ್ಲಿದ್ದರೆ, ನಾವು ಮೊಲ ಆದ್ರೆ, ನಾವು ಜಿಂಕೆ ಆದ್ರೆ, ಅದೊಂದು ಕಲ್ಪನೆ ತುಂಬಾ ಖುಷಿ ಕೊಡೋದು. ಅದು ಹಾಗೆ ಬೆಳೀತಾ ನಾನು ಮಂಡ್ಯ ಸ್ಕೂಲಿಗೆ ಬರ್ತಾ ಇದ್ದೆ. ಊರಿಂದ ಮಂಡ್ಯಗೆ 18 ಕಿಲೋಮೀಟರ್ ಇರ್ತಾ ಇತ್ತು. ಆ ದಾರಿನಲ್ಲಿ ಬರ್ಬೇಕಾದ್ರೆ ಸುತ್ತ ನೋಡ್ತಾ ಕೂತ್ಕೊಳ್ಳೋದು. ನಮ್ಮೂರೇ ಮೊದಲನೇ ಊರು, ಮಂಡ್ಯ ಕೊನೆ ಊರು. ನೆಕ್ಸ್ಟ್ ವಾಪಸ್ ಬರ್ಬೇಕಾದ್ರೂ ಮಂಡ್ಯ ಫಸ್ಟು, ನಮ್ಮೂರು ಲಾಸ್ಟು. ಆ ಉದ್ದದ ಪ್ರಯಾಣ ಆಲ್ಮೋಸ್ಟ್ 1.5 ಗಂಟೆ ಇರ್ತಾ ಇತ್ತು ಆಗಿನ ಕಾಲಕ್ಕೆ. ಉದ್ದಕ್ಕೂ ಸ್ಟಾಪ್ಸ್ ಮಾಡಿ ಬಸ್ಗಳು, ಒಂದೇ ಲಿಮಿಟೆಡ್ ಬಸ್ ಇರ್ತಿತ್ತಲ್ಲ. ಪ್ರಯಾಣ ಮಾಡೋವಾಗ ಯಾರಾದ್ರೂ ಕಡಲೆಕಾಯಿ ತಿಂದು ಬಿಸಾಕಿದ್ರೆ ಪೇಪರ್, ಅದನ್ನ ತಗೊಂಡು ಓದೋದು. ಆಮೇಲೆ ಡ್ರೈವರ್ ಏನಾದ್ರು ಇಟ್ಟಿದ್ರೆ ಅದನ್ನ ತಗೊಂಡು ಓದೋದು. ಕಂಡಕ್ಟರ್, ಕ್ಲೀನರು ಬಸ್ ಕ್ಲೀನ್ ಮಾಡಕ್ಕೆ ಪೇಪರ್ ಇಟ್ಕೋತಿದ್ರಲ್ಲ, ಅದನ್ನ ತಗೊಂಡು ಓದೋದು. ಓದುವ ಕುತೂಹಲ ಅಲ್ಲಿಂದ ಆ ದಾರಿ ಸವಸಕ್ಕೆ ಓದ್ತಾ ಅದು ಒಂಥರ ತುಂಬಾ ಅಭ್ಯಾಸ ಆಗೋಯ್ತು. ಆಮೇಲೆ ಕಾಲೇಜು PU ಬಂದ ಮೇಲೆ ಕತೆ ಪುಸ್ತಕಗಳಿಗಿನ್ನ ಮ್ಯಾಗಝಿನ್ಸು ಮತ್ತೆ ಕಾದಂಬರಿಗಳು ಓದೋ ಅಭ್ಯಾಸ ಶುರು ಆಯ್ತು. ಅಲ್ಲಿಗೆ ಬಾಲ್ಯ ಪೂರ್ತಿ ಮುಗೀತು ಅಂತ. PUC ನಲ್ಲಿದ್ದಾಗ ಕಾದಂಬರಿಗಳು, ಹುಡುಗಿಯರೆಲ್ಲ ಒಟ್ಟಿಗೆ ಬುಕ್ ತಗೊಂಡ್ರೆ, ಎಲ್ಲರೂ ಒಂದೊಂದು ಬುಕ್ ತಗೊಂಡ್ರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಆಮೇಲೆ ಆ ಥರ ಸರ್ಕ್ಯುಲೇಟಿಂಗ್, ನಮ್ಮದೇ ಸರ್ಕ್ಯುಲೇಟಿಂಗ್ ಲೈಬ್ರರಿ ಥರ ಇರ್ತಾ ಇತ್ತು. ಅಲ್ಲಿ ಕಾದಂಬರಿಗಳ ಅಭ್ಯಾಸ ಬೆಳೀತು. ಆಗೆಲ್ಲ ಓದಿದೆಲ್ಲ ಉಷಾ ನವರತ್ನರಾಮ್, ಪೂರ್ಣಚಂದ್ರ ತೇಜಸ್ವಿ, ಶಿವರಾಮ ಕಾರಂತ, ಮತ್ತೆ ಸಾಯಿ ಸುತ್ತೆ, ಅವ್ರದ್ದು ಜಾಸ್ತಿ ಹೇಳಬೇಕು ಅಂದರೆ.
ಮತ್ತು ಅನುಪಮ ನಿರಂಜನ. ನನಗೆ ಅದರಲ್ಲಿ ತುಂಬ ಅಟ್ರ್ಯಾಕ್ಟ್ ಮಾಡಿದಂದರೆ ಪೂರ್ಣಚಂದ್ರ ತೇಜಸ್ವಿ ಮತ್ತು ಉಷಾ ನವರತ್ನರಾಮ್ ಅವ್ರ ಕಥೆಗಳು. ಮತ್ತು ಅನುಪಮ ನಿರಂಜನ ಅವ್ರದ್ದು ಇದು ವೈದ್ಯರಾಗಿ ಅವ್ರಿಗಿದ್ದಿದ್ದು ನಾಲೆಡ್ಜ್ನ ಹಂಚ್ಕೋತಾ ಇದ್ದಿದ್ದ ರೀತಿ, ಅಲ್ಲಿ ಚಿಂತನೆ ಬೇರೆ ಥರ ಆಯಿತು. ಆಮೇಲೆ PUCನಲ್ಲಿ ಮಾರ್ಕ್ಸ್ ಕಡಿಮೆ ಆಯಿತು. ನಮ್ಮಮ್ಮ ಎಲ್ಲ ಬುಕ್ಕು ತೊಗೊಂಡೋಗಿ ಲೈಬ್ರರಿಗೆ ಡೊನೇಟ್ ಮಾಡಿಬಿಟ್ರು. ಇವಳು ಕಾದಂಬರಿ ಓದ್ಕೊಂಡು ಸೈನ್ಸ್ ಸರಿ ಓದಲಿಲ್ಲ, ಮೆಡಿಕಲ್ ಸೀಟ್ ತಗೊಳ್ಳಿಲ್ಲ ಅನ್ನೋ ಕೋಪ ಅವರಿಗಿತ್ತು. ಸರಿ, ಆಮೇಲೆ ಡಿಗ್ರಿನಲ್ಲಿ ತುಂಬ ಕಟ್ಟುನಿಟ್ಟು ಏನು ಓದದೇ ಇರೋ ಥರ, ಬುಕ್ ಬಿಟ್ಟು ಬೇರೆ ಏನು ಓದಬಾರ್ದು, ಟೆಕ್ಸ್ಟ್ ಬುಕ್ ಬಿಟ್ಟು, ಆ ಥರ ಕಾವಲಿದ್ರು ನಮ್ಮ ತಾಯಿ. ಆಮೇಲಿಂದು ಬರಿತಾ ಇದ್ದೆ ನಾನು, ಪತ್ರಿಕೆಗಳಿಗೆ ಬರಿತಾ ಇದ್ದೆ. ಆ ಬರವಣಿಗೆ ಹೆಂಗಿರ್ತಿತ್ತು ಅಂದರೆ, ನನ್ನ ಹೆಸರು ಬರೆಯೋಕ್ಕೆ ಭಯ, ನಮ್ಮಮ್ಮಂಗೆ ಗೊತ್ತಾಗ್ಬಿಟ್ರೆ ಅನ್ನೋ ಭಯಕ್ಕೆ ನಂದು ಇನ್ನೊಂದು ಹೆಸರಿತ್ತು ಚೈತ್ರ ಅಂತ, ನಮ್ಮ ತಂದೆ ಹೆಸರು ಶಿವಮಂಚಯ್ಯ ಅಂತ. ನಾನು ಚೈತ್ರ ಮಂಚಯ್ಯ ಅಂತ ಬರೆಯೋದು. ಬಟ್ ಕಾಲೇಜ್ ID ಕಳಿಸ್ಲೇಬೇಕು, ಈ ಕಾಲೇಜು ರಂಗಾಗೆಲ್ಲ ಬರೆಯೋಕ್ಕೆ. ಆವಾಗ ಕಾಲೇಜ್ ID ಕಳಿಸಿ ನಾನು ರಿಕ್ವೆಸ್ಟ್ ಲೆಟರ್ ಕಳಿಸಿದ್ದೆ. ಅವ್ರು ಆಕ್ಸೆಪ್ಟ್ ಮಾಡ್ಕೋತಾ ಇದ್ರು. ಕಾಲೇಜು ರಂಗದಲ್ಲಿ ನಂದು ಆರ್ಟಿಕಲ್ಸು ಬರ್ತಾ ಇತ್ತು ರೆಗ್ಯುಲರ್ ಆಗಿ. ಒಂದ್ಸಲ ಯಾರಿಗೋ ಅದು ಗೊತ್ತಾಗಿ, ಅಂದರೆ ರಮ್ಯಾ ಅಂತ ಯಾರೋ ನಮ್ಮ ಕಾಲೇಜವರು, PES ಕಾಲೇಜವರು, ಚೈತ್ರ ಮಂಚಯ್ಯ ಅನ್ನೋ ಹೆಸರಲ್ಲಿ ಬರೀತಾರೆ, ಅವ್ರ ಹೆಸರು ರಮ್ಯಾ ಅಂತ. ಇಡೀ ಕಾಲೇಜಿಗೆ ನಾನು ಒಬ್ಳೆ ರಮ್ಯಾ ಇದ್ದಿದ್ದು, PUC ಇರ್ಬೋದು, ಡಿಗ್ರಿ ಇರ್ಬೋದು, ಆ ಥರ. ಆ ಒಂದು ಆರ್ಟಿಕಲ್ಲು ನಾನು ನಮ್ಮ ಕಾಲೇಜು ಪ್ರಿನ್ಸಿಪಲ್ ಮೇಲೆ ಸ್ವಲ್ಪ ಮಕ್ಕಳು ಗಲಾಟೆ ಮಾಡಿದ್ರು. ಡಿಗ್ರಿ ಏನೋ ಇರುತ್ತಲ್ಲ ಸ್ಟೂಡೆಂಟ್ಸ್, ಇದು ಆ ಥರ ಗಲಾಟೆ ಆಗಿತ್ತು. ಆ ಇಶ್ಯೂ ಮೇಲೆ ಬರೆದಿದ್ದೆ ಆರ್ಟಿಕಲ್ಲು, ಹೆಂಗೆ ನಡ್ಸ್ಕೋತಾರೆ ಗುರುಗಳನ್ನ ಅನ್ನೋ ಇದಕ್ಕೆ ಬರೆದಿದ್ದೆ. ನಮ್ಮ ತಂದೆನೂ ಅದೇ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ರು. ಆಮೇಲೆ ಅದು ನಮ್ಮ ತಂದೆವರೆಗೂ ಹೋಯಿತು. ಇವಳು ಬರಿತಾ ಇದ್ದಾಳೆ ಪತ್ರಿಕೆಯಲ್ಲೆಲ್ಲ ಅಂತ ಗೊತ್ತಾಯಿತು. ಅದಕ್ಕೂ ಕಡಿವಾಣ ಬಿತ್ತು. ಆಮೇಲೆ ಪೂರ್ತಿ ಓದ್ಬಿಟ್ಟು ಬೇರೆ ಏನೂ ಮಾಡಬಾರ್ದು ನೀನು ಅನ್ನೋದು ಮನೇಲಿ ತೊಗೊಂಡಿದ್ದು ಪ್ರಾಮಿಸ್. ನಮ್ಮ ತಂದೆಗೆ ಸಾಹಿತ್ಯ ಇಷ್ಟ ಇರಲಿಲ್ಲ, ಅಂದರೆ ಸಾಹಿತ್ಯ ಕ್ಷೇತ್ರಕ್ಕೆ ಹೋಗೋದು ಇಷ್ಟ ಇರಲಿಲ್ಲ. ನನಗೆ ಇಂಗ್ಲೀಷ್ MA ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಾನು ಅಪ್ಪಂಗೆ ಹೇಳ್ದೆ ಎಂಟ್ರೆನ್ಸ್ ಬರೆದಿದ್ದೆ ಮೈಸೂರು ಯೂನಿವರ್ಸಿಟಿ ಸೀಟ್ ತೊಗೊಳಕ್ಕೋಸ್ಕರ. ಬಯೋಟೆಕ್ನಾಲಜಿ ಬರೆದು, ಬಯೋಕೆಮಿಸ್ಟ್ರಿ ಬರೆದು ಇಂಗ್ಲೀಷ್ MAಗೆ ಬರೆದಿದ್ದೆ. ನಮ್ಮ ತಂದೆ ಕೆಮಿಸ್ಟ್ರಿಗೆ ಬರಿ ಅಂದಿದ್ರು, ನಾನು ಇಂಗ್ಲೀಷ್ MAಗೆ ಬರೆದು ಬಂದಿದ್ದೆ. ಅದೇ ಫಸ್ಟ್ ಸೀಟ್ ಅನೌನ್ಸ್ ಆಗೋಯ್ತು. ನಮ್ಮ ತಂದೆಗೆ ಅವಾಗ ಗೊತ್ತಾಗಿ, ಆಮೇಲೆ ಇದೆರಡು ಸೀಟು ಅನೌನ್ಸ್ ಆಯಿತು. ನಮ್ಮ ತಂದೆ ಕನ್ವಿನ್ಸ್ ಮಾಡಿ, ಬೇಡ, ಅಲ್ಲಿ ಸಾಹಿತ್ಯ ಯಾವಾಗಾದರೂ ಓದ್ಬೋದು, ವಿಜ್ಞಾನನ ಯಾವಾಗಲೂ ಓದೋಕ್ಕಾಗಲ್ಲ, ಮೊದಲು ನೀನು ವಿಜ್ಞಾನ ಓದು, ಫಾರ್ಮಲ್ ಎಜುಕೇಷನ್ ಸೈನ್ಸಲ್ಲಿ ಇಂಪಾರ್ಟೆಂಟ್, ಹಾಂ, ನೀನು ಆಮೇಲೆ ಬೇಕಿದ್ರೆ ಸಾಹಿತ್ಯ ಯಾವಾಗಾದರೂ ಓದ್ಬೋದು, ನೀನು ಮನೇಲಿ ಕೂತು ಕೂಡ ಓದೋದು ಸಾಹಿತ್ಯನೇ ಅಂತ ತಡೆದ್ರು. ಹಂಗಾಗಿ ನಂದು ಬಯೋಟೆಕ್ನಾಲಜಿಗೆ ಎಂಟ್ರ್ ಆದಮೇಲೆ ಈ ಸಾಹಿತ್ಯ ಕ್ಷೇತ್ರ ಪೂರ್ತಿ ನಿಲ್ತು. ಫುಲ್ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿ ಸೈನ್ಸ್ ಆರ್ಟಿಕಲ್ಸ್, ಅದು ಸೈನ್ಸ್ ಮ್ಯಾಗಝಿನ್ಸಿಗೆ ಮಾತ್ರ, ಕನ್ನಡದಲ್ಲ, ಬರೀ ಇಂಗ್ಲೀಷಲ್ಲಿ. ಅದು ಒಂದು ರೂಢಿ ಆಯಿತು. ಸೊ ನಿಮ್ಮ ಒಂದು ಪ್ರೊಫೈಲ್ ನೋಡುವಾಗ ಏನು ತುಂಬ ಡಿಫ್ರೆಂಟ್ ಇದರಲ್ಲಿ ನೀವು ಅಪ್ರೋಚ್ ಮಾಡಿದ್ದೀರಾ. ಅಂದರೆ ಶೈಕ್ಷಣಿಕವಾಗಿ ನೀವು ಜೈವಿಕ ತಂತ್ರಜ್ಞಾನ ಓದ್ಕೊಂಡಿದ್ದೀರಿ, ಶಿಕ್ಷಣದ ಬಗ್ಗೆ ತಿಳ್ಕೊಂಡಿದ್ದೀರಿ, ಮತ್ತು ಅದೇ ರೀತಿ ಆಂಗ್ಲ ಸಾಹಿತ್ಯ, ಮನೋವಿಜ್ಞಾನ, ಆಪ್ತ ಸಮಾಲೋಚಕಿಯಾಗಿ ನೀವು ಕೆಲಸ ಮಾಡಿದ್ದೀರಿ ಅಂತ. ಸೊ ಈ ಎಲ್ಲ ಅನುಭವಗಳ ಒಟ್ಟು ಮಿಶ್ರಣ ನಿಮ್ಮ ಸಾಹಿತ್ಯದಲ್ಲೂ ತಂದಿದ್ದೀರಿ ಅಂತ ಹೇಳ್ಬೋದು. ಅದೆಲ್ಲ ಹೇಗೆ ಸಾಧ್ಯವಾಯಿತು? ಎಲ್ಲದಕ್ಕೂ ಏನೇ ಆಗ್ಬೇಕಂದ್ರೂ ಒಂದು ಕಾರಣ ಇರುತ್ತೆ. ನಾನು ಜೈವಿಕ ತಂತ್ರಜ್ಞಾನ ಸ್ನಾತಕೋತ್ತರ ಪದವಿ ಮುಗಿದ ನಂತರ ನಾನು ಕಾಫಿ ಬೋರ್ಡ್ ಅಂತ ನಮ್ದು ಯೂನಿವರ್ಸಿಟಿ ಪಕ್ಕನೇ ಇದೆ, ನಾನೇ ಫಸ್ಟ್ ಸ್ಟೂಡೆಂಟ್ ಅಲ್ಲಿಗೆ ಪ್ರಾಜೆಕ್ಟಿಗೆ ಅಂತ ಹೋಗಿದ್ದು. ನಮ್ಮದು ಫೈನಲ್ ಸೆಮಿಸ್ಟರಲ್ಲಿ 3 ತಿಂಗಳು ಪ್ರಾಜೆಕ್ಟ್ ಮಾಡಬೇಕು. ಆ ಪ್ರಾಜೆಕ್ಟಲ್ಲಿ ನಾನೇ ಫಸ್ಟ್ ಸ್ಟೂಡೆಂಟು ಅಲ್ಲಿಗೆ ಸೆಲೆಕ್ಟ್ ಆಗಿ ಹೋಗಿದ್ದು. ಆ ಪ್ರಾಜೆಕ್ಟ್ ಮುಗಿಯೋ ಅಷ್ಟರಲ್ಲಿ ನನಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೂಡ ಕೊಟ್ಟರು, ರಿಸರ್ಚ್ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗೋಕ್ಕೆ. ಸೊ ನಮ್ಮ ಇಡೀ ಡಿಪಾರ್ಟ್ಮೆಂಟಲ್ಲಿ ನಾನು ಮೊದಲನೇ ವಿದ್ಯಾರ್ಥಿನಿ ಸ್ಟೂಡೆಂಟ್ ಆಗಿನೇ ಕೆಲಸ ತೊಗೊಂಡು ಬಂದಿದ್ದು ರಿಸರ್ಚ್ಗೆ. ಆಗ ಬಯೋಟೆಕ್ನಾಲಜಿ ಅಂದರೆ ಅವಾಗಿನ್ನ ಬೆಳೀತಾ ಇತ್ತು ಇಂಡಿಯಾದಲ್ಲಿ, ತುಂಬ ಸ್ಕೋಪ್ ಇತ್ತು, ತುಂಬ ಹೆಸರಿತ್ತು. ಸಂಶೋಧನೆನೇ ಅಲ್ಲಿ ಮುಖ್ಯ, ಸಂಶೋಧನೆನೇ ಹೋಗಬೇಕಿತ್ತು. ಟೀಚಿಂಗು ಆ ಥರ ಎಲ್ಲ ಏನೂ ಆಪ್ಷನ್ಸ್ ಇರ್ತಿರ್ಲಿಲ್ಲ. ಇದ್ರೂ ನಾವು ಬೇಸಿಕ್ ಬಯೋಟೆಕ್ನಾಲಜಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಇದರ್ ಬಾಟ್ನಿ, ಝುವಾಲಜಿ, ಕೆಮಿಸ್ಟ್ರಿ, ಬಯೋಕೆಮಿಸ್ಟ್ರಿ ಆ ಥರ ಹೋಗಬೇಕಿತ್ತು. ಸೊ ನನಗೆ ಆಗ ಟೀಚಿಂಗ್ ಹೋಗೋಕ್ಕೆ ಇಷ್ಟ ಇಲ್ಲ, ನಾನು ರಿಸರ್ಚಲ್ಲೇ ಹೋಗ್ತೀನಿ ಅಂತ. ಸೊ ನಂಗೆ ಅದು ಆಫರ್ ಸಿಕ್ಕಿದಾಗ ನಾನು ಖುಷಿಯಾಗಿನೇ ಓದು ಎಕ್ಸಾಮ್ ಎಲ್ಲ ಮುಗಿದ ತಕ್ಷಣ ಮತ್ತೆ ಹೋಗಿ ಜಾಯಿನ್ ಆದೆ ನಾನಲ್ಲಿ. ಅಲ್ಲೇ ನನಗೆ ಜೂನಿಯರ್ ರಿಸರ್ಚ್ ಫೆಲ್ಲೋ ಆಗಿ ನಾನು ರಿಕ್ರೂಟ್ ಕೂಡ ಆದೆ ಆಮೇಲೆ ಒಂದು 6 ಮಂತ್ಸ್ ಒಳಗೇನೆ. ಅಲ್ಲಿ ಪೂರ್ತಿ ವಿಜ್ಞಾನ, ಬಯೋಟೆಕ್ನಾಲಜಿ ಬಿಟ್ಟು ಇನ್ನೇನಿಲ್ಲ. ಬಯೋಟೆಕ್ನಾಲಜಿ ಅಂತಂದರೆ ಇಟ್ ವಾಸ್ ಲೈಕ್ ಟ್ರಾನ್ಸ್ಫಾರ್ಮೇಷನ್ನು, ಜನರಲ್ ಸೈನ್ಸಿಂದ ಅಡ್ವಾನ್ಸ್ ಸೈನ್ಸು.
ಅಡ್ವಾನ್ಸ್ ಸೈನ್ಸ್ ಅಲ್ಲಿ ಹೆಂಗಿರುತ್ತೆ. ಸೊ ಅದರಲ್ಲಿ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಇರ್ತಾ ಇತ್ತು. ಜೀನ್ ಮ್ಯಾಪಿಂಗ್ ಇರ್ತಾ ಇತ್ತು, ಆಮೇಲೆ ಜೀನ್ ಕ್ಲೋನಿಂಗ್ ಇರ್ತಾ ಇತ್ತು. ನಮಗ್ ಬೇಕಾಗಿರೋ ಡಿಸೈರ್ ಜೀನ್ ನ ಇಂಡ್ಯೂಸ್ ಮಾಡಿ ಹೊಸ ವೆರೈಟಿನ ಕಂಡಿಡಿಯಾ ಅಂತ ಒಂದು ಸಂಶೋಧನೆ ನಂದು. ಕಾಫಿ ಮೇಲೆ ವರ್ಕ್ ಮಾಡ್ತಾ ಇದ್ವಿ. ಕಾಫಿನಲ್ಲಿ ಬರೋ ಅಂತ ಈ ಎಲೆಗಳಿಗೆ ತುಕ್ಕು ಹಿಡಿಯುತ್ತೆ, ಲೈಕ್ ರಸ್ಟ್, ಅದೊಂದು ಫಂಗಲ್ ಇನ್ಫೆಕ್ಷನ್. ಅದನ್ನ ಎಲಿಮಿನೇಟ್ ಮಾಡಕ್ಕೆ ನಾವು ಟ್ರೈ ಮಾಡ್ತಾ ಇದ್ದಿದ್ದು. ಯಾಕೆಂದ್ರೆ ಅದು ಎಲೆ ಆರೋಗ್ಯವಾಗಿಲ್ಲ ಅಂತಂದ್ರೆ ಮುಂದಿನ ಬೆಳವಣಿಗೆ ಸರಿ ಹೋಗಲ್ಲ. ಅವಾಗ ಅದು ಕಾಫಿ ಪ್ರೊಡಕ್ಷನ್, ಸೀಡ್ ಪ್ರೊಡಕ್ಷನ್ ಮೇಲೂ ಎಫೆಕ್ಟ್ ಆಗುತ್ತೆ. ಸೊ ಅದನ್ನ ಎಲಿಮಿನೇಟ್ ಮಾಡಕ್ಕೆ ನಮ್ದು ವರ್ಕ್ ಇದ್ದಿತ್ತು. ನಾನು ಜೀನ್ ಕ್ಲೋನಿಂಗ್ ಮತ್ತೆ ಜೆನೆಟಿಕ್ ಟ್ರಾನ್ಸ್ಫಾರ್ಮೇಶನ್ ಫೀಲ್ಡ್ ಅಲ್ಲೇ ಇದ್ದಿದ್ದು. ನಂದು ಸಂಶೋಧನೆ ಕೂಡ ಅದೇ ನಡೀತಾ ಇತ್ತು. ಅವಾಗ ಅದು ತುಂಬಾ ಇಂಟ್ರೆಸ್ಟಿಂಗ್. ಅವಾಗಿನ ಹೊಸದು, ಆಗಿನ ಕ್ಲೋನ್ಸ್ ಬರ್ತಾ ಇತ್ತು, ಹ್ಯೂಮನ್ ಕ್ಲೋನಿಂಗ್. ಬಟ್ ನಮ್ದೆಲ್ಲ ಪ್ಲಾಂಟ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ತುಂಬಾ ಚೆನ್ನಾಗಿತ್ತು, ಖುಷಿಯಾಗಿ ಮಾಡ್ಕೊಂಡು ಹೋಗ್ತಿದ್ದೆ. ನಂದು ಮೊದಲನೇ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯಿತು. ಸೊ ಐ ಲಾಸ್ ಮೈ ಫಸ್ಟ್ ಎಂಬ್ರಿಯೋ. ಆಮೇಲೆ 2 ಕಾನ್ಸಿಕ್ಯೂಟಿವ್ ಆಗಿ ಅಬೋರ್ಷನ್ಸ್ ಆಯಿತು. ಅದು ನನಗೆ ಡಾಕ್ಟರ್ ಸಜೆಷನ್ ಪ್ರಕಾರ ನಂದು ವರ್ಕ್ ಎಫೆಕ್ಟ್ ಆಗ್ತಿದೆ ಅಂತ. ಯಾಕೆಂದರೆ ನಾನು UV ರೇಡಿಯೇಷನ್ಗೆ ಎಕ್ಸ್ಪೋಸ್ ಆಗ್ತಾ ಇದ್ದೆ. ನಮ್ಮದು ವರ್ಕೇ ಅದು UV ರೇಡಿಯೇಷನ್. ಎವ್ರಿ ಡೇ ಒಂದು 1 ಅವರ್ ಆದರೂ ನಾವು ಆ ಚೇಂಬರ್ ಮುಂದೆ ಪಾಸ್ ಆಗಲೇಬೇಕಿತ್ತು, ಇರಬೇಕಿತ್ತು ಅದ್ರ ಮುಂದೆ. ಸೊ ಅವಾಗ ನನಗೆ ಸಿಕ್ಕಿದ ಸಜೆಷನ್ನು, ಬೆಟರ್ ನೀನು ಪ್ರಾಜೆಕ್ಟ್ ಚೇಂಜ್ ಮಾಡ್ಕೊ, ಅಟ್ಲೀಸ್ಟ್ ಮಗು ಆಗೋವರೆಗೆ ಅನ್ನೋದು. ಆಗ ನಾನು ಕಂಪ್ಲೀಟ್ ಬೇರೆ ಅಂದರೆ UV ರೇಡಿಯೇಷನ್ನಿಗೆ ಎಕ್ಸ್ಪೋಸ್ ಆಗದೆ ಇರೋ ಥರ ಪ್ರಾಜೆಕ್ಟಿಗೆ ಚೇಂಜ್ ತಗೊಂಡೆ. ಅದಾದಮೇಲೆ ನಾನು ಕನ್ಸೀವ್ ಆದಮೇಲೆ ಮನೇಲೆಲ್ಲ ಅದು ಇರುತ್ತಲ್ಲ, ಮದುವೆ ಆಗಿ 4 ವರ್ಷ ಆಯಿತು, ಮಗು ಈಗಾಗ್ತಿದೆ, ಕೇರ್ ಮಾಡು ಅಂತ ನಾನು ಪೂರ್ತಿ ಮನೆ ಕಡೆ, ಮಗು ಕಡೆನೇ ಗಮನ ಕೊಡಬೇಕಾಯ್ತು, ಕೆರಿಯರ್ನ ಬಿಡಬೇಕಾಯ್ತು. ಆಗ ನಾನು ಮಗು ಆದಮೇಲೆ ಜಾಬ್ ಬಿಟ್ಟೆ. ಅದು ಹೆಂಗಾಯ್ತು ಅಂದರೆ, ಅದು ಒಂದ್ಸಲ ಬಿಟ್ಟೋದ್ರೆ ಆ ಅಭ್ಯಾಸ ಮತ್ತೆ ಅದಕ್ಕೆ ರೂಢಿ ಆಗೋದು ಕಷ್ಟ ಆಗುತ್ತೆ. ಅದೇ ಆಗಿದ್ದು. ನನಗೆ ಮಗುನ ಬಿಟ್ಟು ಕೆಲ್ಸಕ್ಕೆ ಹೋಗಕ್ಕೆ ಮತ್ತೆ ಇಷ್ಟ ಆಗಲಿಲ್ಲ. ನಾನು ಜಾಬೇ ರಿಸೈನ್ ಮಾಡಿಬಿಟ್ಟೆ. ಜಾಬ್ ರಿಸೈನ್ ಮಾಡಿ ನೋಡೋಣ ಮುಂದೆ ಯಾವಾಗಾದ್ರು, ಬೇರೆ ಆಪ್ಷನ್ ಇಲ್ಲ, ಟೀಚಿಂಗ್ಗೆ ಹೋಗಬೇಕು. ಸರಿ, ಟೀಚಿಂಗ್ ನೋಡೋಣ ಅನ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೆ. ಆಮೇಲೆ 2ನೇ ಮಗ ಆದಮೇಲೆ ನನಗೆ ಒಂದು ಅವಕಾಶ ಸಿಕ್ತು BEd ಮಾಡ್ಕೊಳ್ಳೋಕ್ಕೆ. ಯಾಕೆಂದ್ರೆ ಅವಾಗೆಲ್ಲ ಈಗೆಲ್ಲ PUCಗೂ BEd ಕಂಪಲ್ಸರಿ ಅಂತ ಮಾಡಿದ್ರಲ್ಲ. ಸೊ ಆ ರೂಲ್ಸ್ ಪ್ರಕಾರ BEd ಮಾಡ್ಕೊಂಡ್ಬಿಡೋದು ಒಳ್ಳೇದು ಅಂತ ಸೇರ್ಕೊಂಡೆ. ಅದು ಮತ್ತೆ ಓದಿನ ಕಡೆ ಎಳೀತು. BEd ಆಯಿತು. ಆಮೇಲೆ MA ಲಿಟ್ರೇಚರ್, ಅದು ಮೈಸೂರು ಯೂನಿವರ್ಸಿಟಿಲೇ ಇದ್ದಿದ್ರಿಂದ ಮಾಡ್ಕೊಂಡ್ಬಿಡ್ತೀನಿ ನಾನು MA ಲಿಟ್ರೇಚರ್. ಇವಾಗ ಮಕ್ಳು ಹೆಂಗು ಚಿಕ್ಕವರಿದ್ದಾರೆ, ಅವ್ರಿನ್ನೂ ಸ್ಕೂಲಿಗೆ ಹೋಗಂಗಾದ್ಮೇಲೆ ನಾನು ಸ್ಕೂಲಿಗೆ ಹೋಗ್ತೀನಿ ಅವ್ರ ಜೊತೆ ಅಂತ ಅಂದ್ಕೊಂಡು ನಾನು ಅದು ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಮತ್ತೆ ಇನ್ನೊಂದು ಡಿಗ್ರಿ ಮಾಡಿಕೊಂಡೆ. ಆಮೇಲೆ ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ರು, ನಾನು ಅವ್ರ ಜೊತೆ ಸ್ಕೂಲಿಗೆ ಹೋಗ್ತಿದ್ದೆ, ನಾನು ಟೀಚರ್ ಆಗಿದ್ದೆ, ಎಲ್ಲ ಆಯಿತು. ಈ ಕೋವಿಡ್ ಬಂತು. ಕೋವಿಡ್ ಬಂದಮೇಲೆ ಎಲ್ಲ ಏರುಪೇರಾಯಿತು. ಮಕ್ಕಳಲ್ಲಿ ಹುಡುಗಾಟ ಜಾಸ್ತಿ ಆಯಿತು, ಬರವಣಿಗೆ ಕಡಿಮೆ ಆಯಿತು, ಓದಿನ ಕಡೆ ಅಭ್ಯಾಸ ರೂಢಿ ಬೇರೆ ಥರ ಹೋಯಿತು. ಅವಾಗ ನನಗೆ ಇಲ್ಲ, ನಾನು ಹೈಸ್ಕೂಲ್ ಹ್ಯಾಂಡ್ಲ್ ಮಾಡ್ತಾ ಇದ್ದೆ. 9th 10th ಸೈನ್ಸೇ ಮೇಯ್ನು. ಸೈನ್ಸ್ ಮತ್ತು ಇಂಗ್ಲೀಷ್ 2 ತಗೋತಾ ಇದ್ದೆ. ಅದೇ ಮೇಜರ್ ಸಬ್ಜೆಕ್ಟ್, ಸೈನ್ಸೇ ಮೇಜರ್ ಸಬ್ಜೆಕ್ಟ್. ನಾನು ಈ ಟೈಮಲ್ಲಿ ಅಲ್ಲೂ ನ್ಯಾಯ ಕೊಡೋಕ್ಕಾಗಲ್ಲ, ಇಲ್ಲೂ ಮನೇಲೂ ನ್ಯಾಯ ಕೊಡೋಕ್ಕಾಗಲ್ಲ ಅನ್ನೋದು ಸರಿ ಹೋಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾ ಪೂರ್ತಿಯಾಗಿ ಜಾಬ್ ಕ್ವಿಟ್ ಮಾಡೋದು ಡಿಸೈಡ್ ಮಾಡಿದೆ. ಮನೇಲಿದ್ದಾಗ ಮಕ್ಕಳು ಬೆಳಗ್ಗೆ ಸ್ಕೂಲಿಗೆ ಹೋಗ್ತಾರೆ, ಎಲ್ಲ ರೆಡಿ ಆದಮೇಲೆ ಸಂಜೆವರೆಗೆ ನನಗೆ ಖಾಲಿ ಟೈಮು, ಏನು ಮಾಡೋದು ಮತ್ತೆ ಅಂತ ಅಂದ್ಕೊಂಡು ಅವಾಗ ಈ ಬರವಣಿಗೆ ಒಂದು ಶುರು ಆಯಿತು. ಆ ಬರವಣಿಗೆನಲ್ಲಿ ನಾನು ತತ್ವಮಸಿ ಅನ್ನೋದೊಂದು ಕಾದಂಬರಿ ಇದೆ. ಅದು ಮನೋವೈಜ್ಞಾನಿಕ ಕಾನ್ಸೆಪ್ಟ್ ಮೇಲೆ ಬರ್ದಿರೋ ಅಂಥದ್ದು. ಆ ಕಾದಂಬರಿನ ಬರಿಬೇಕಾದ್ರೆ ನನಗೆ ಒಂದಷ್ಟು ಸೈಕಾಲಜಿ ಬುಕ್ಸ್ನ ರೆಫರ್ ಮಾಡೋಕ್ಕೆ ಅವಕಾಶ ಸಿಕ್ತು. ಅದೆಲ್ಲ ನೋಡಬೇಕಾದ್ರೆ ಸೈಕಾಲಜಿ ಎಷ್ಟು ಡೆಪ್ತಲ್ಲಿದೆ, ನಾನು ಎಷ್ಟು ತಿಳ್ಕೊಳಕ್ಕಿದೆ ಅಂತ. ಅದೇ ಟೈಮಲ್ಲಿ ಜೈನ್ ಯೂನಿವರ್ಸಿಟಿಯಿಂದ ಕಾಲ್ ಫಾರ್ ಬಂತು. ಸೈಕಾಲಜಿ MSc ಮಾಡೋರಿಗೆ ಇನ್ವಿಟೇಷನ್ ಇತ್ತದು. ಸೊ ಅಪ್ಲೈ ಮಾಡಿದೆ, ಅಲ್ಲೂ ಸಿಕ್ತು. ಸೈಕಾಲಜಿ MScನೂ ಮುಗಿಸ್ಕೊಂಡೆ. ಹಾಗೆ ನಂದು ಓದು ಬರವಣಿಗೆ ಜೊತೆನಲ್ಲಿ ಮುಂದುವರ್ಕೊಂಡು ಬಂತು. ನೈಸ್. ಸೊ ಆ 5 ಕೃತಿಗಳು ಹುಟ್ಕೊಂಡಿದ್ದು ಹೇಗೆ ಅಂತ, ಈಗ ನಿಮ್ಮ ಮೊದಲನೇ ಕಾದಂಬರಿ ಇರ್ಬೋದು ಪ್ರತ್ಯುತ್ಕ್ರಮ, ಆಮೇಲೆ ಅದಾದ ನಂತರ ಒಂದು ಕಥನ ಸಂಕಲನ ತಂದಿದ್ದೀರಿ. ಈ ಎಲ್ಲ ಕೃತಿಗಳ ಒಂದು ರಚನೆ
ಆ ಪ್ರಾಸೆಸ್ ಹೇಗಿತ್ತು, ಹೇಗೆ ಬರೆದ್ರಿ ಅನ್ನೋದನ್ನ ವಿವರಿಸಿ. ಹಾ, ಇದು ನೇರಳೆ ಅಂಚು ಗಿಣಿ ಹಸಿರು ಸೀರೆನೆ ಆಕ್ಚುಲಿ ಅದು ಮೊದಲು ಪುಸ್ತಕ ಆಗ್ಬೇಕಾಗಿತ್ತು. ಮೊದಲು ಆ ಕಥಾ ಸಂಕಲನದ 9 ಕಥೆಗಳನ್ನ ನಾನು ಪಬ್ಲಿಷರಿಗೆ ಕೊಟ್ಟಿದ್ದೆ. ಬಟ್ ಕಾರಣಾನಂತರ ಅವರು ಆಸ್ಟ್ರೇಲಿಯಾಗ ಹೋಗ್ಬೇಕಾಗಿತ್ತು. ಆ ಪರ್ಟಿಕ್ಯುಲರ್ ಪಬ್ಲಿಷರ್ ರಮಾನಾಥ್ ಅಂದ್ಬಿಟ್ಟು ಅವ್ರು ಏನ್ ಮಾಡಿದ್ರು, ನಾನು ಅವ್ರ ಮಗಳು ಮನೆಗೆ ಹೋಗ್ತಾ ಇದ್ರು, ಬಂದು ಮಾಡ್ತೀನಮ್ಮ ಅಂತ ಹೇಳಿದ್ರು. ಅದು ಕತೆಗಳು ಮೊದಲು ಬರ್ದಿದ್ದು ನಾನು ಫಸ್ಟ್ ಚಿಕ್ಕ ಕತೆಗಳ ತರ ಬರೀತಾ ಇದ್ದೆ. ಅದು ಪರಿಚಯ ಆಗಿದ್ ಹೆಂಗೆ ಅಂದ್ರೆ ಪ್ರತಿಲಿಪಿ ಅನ್ನೋ ಅಂತ ಒಂದು ಡಿಜಿಟಲ್ ಆ್ಯಪ್, ಅದ್ರಲ್ಲಿ ಬರವಣಿಗೆ ಶುರು ಮಾಡಿದ್ದು. ಅಲ್ಲಿ ಕತೆಗಳು ಬರೀತಿದ್ದೆ, ಓದುಗರೆಲ್ಲ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು. ಆಮೇಲೆ ಅದು ಈ ನೇರಳೆ ಅಂಚು ಗಣಿ ಹಸಿರು ಸೀರೆ ಕತೆ ಹುಟ್ಟಿದ ರೀತಿನೇ ಹಂಗೆ. ನಾನು 10ನೇ ಕ್ಲಾಸ್ ಇವ್ಯಾಲ್ಯೂಯೇಷನ್ಗೆ ಹೋಗಿದ್ದೆ, ಸೈನ್ಸ್ ಇವ್ಯಾಲ್ಯೂಯೇಷನ್ಗೆ. ಇವ್ಯಾಲ್ಯೂಯೇಷನ್ ಅಂದ್ರೆ ಎಲ್ಲ ಟೀಚರ್ಸ್ ಬಂದಿರ್ತಾರೆ, ಎಲ್ಲ 8-9 ದಿನ ಕಂಟಿನ್ಯೂಸ್ ಆಗಿ ಇವ್ಯಾಲ್ಯೂಯೇಷನ್ ಅಲ್ಲಿ ಇರ್ತೀವಿ. ಆಮೇಲೆ ಕೊನೆ ದಿನ ದುಡ್ಡು ಬರುತ್ತೆ ನಮಗೆ. ಎಲ್ರೂನು ಏನ್ ಮಾಡೋದು ಮಾತಾಡ್ತಾ ಕೂತ್ಕೊಂಡಿದ್ವಿ. ಅವಾಗ ಆ ಒಂದು ವರ್ಷ ಎಕ್ಸಾಮ್ಸ್ ಎಲ್ಲ ತುಂಬಾ ಲೇಟ್ ಆಗಾಯ್ತು. ಜುಲೈ ಆಯ್ತು ಎಕ್ಸಾಮ್ ಮುಗ್ದು, ನಮ್ದು ಇವ್ಯಾಲ್ಯೂಯೇಷನ್ ಪ್ರೋಸೆಸ್ ಮುಗಿಸೋ ಅಷ್ಟರಲ್ಲಿ. ಆ ವರ್ಷ ಮಾತಾಡ್ತಾ ಇದ್ದಾಗ ನಮ್ದೊಬ್ರು ಟೀಚರ್ ಅಂದ್ರು, ನಾನು ನನ್ನ ಮಗನ್ಗೆ ಫೀಸ್ ಕಟ್ತೀನಿ ಅಂತ. ಒಬ್ರು ದುಡ್ಡು ಸುಮಾರು ಬರ್ತಿತ್ತು, ಒಳ್ಳೆ ಅಮೌಂಟೇ ಸಿಗ್ತಾ ಇತ್ತು. ಇನ್ನೊಬ್ರು ಇಲ್ಲ, ನಾನು ಸೀರೆ ತಗೋತೀನಿ, ಗೌರಿ ಹಬ್ಬ ಹತ್ರ ಬರ್ತಾ ಇದೆ, ಸೀರೆ ತಗೋತೀನಿ. ಇನ್ನೊಬ್ರು ಅಯ್ಯೋ ನನ್ಗೂನು ತುಂಬಾ ಆಸೆ ಮೈಸೂರು ಸೀರೆ ತಗೋಬೇಕು ಅಂತ. ಅಷ್ಟು ದುಡ್ಡಂತೂ ಸಿಗುತ್ತೆ, ಆದ್ರೆ ತಗೊಳಕ್ಕಾಗಲ್ಲ, ನನ್ನ ನಾದ್ನಿ ಮದ್ವೆಗೆ ಮಾಡಿರೋ ಸಾಲಕ್ಕೆ ದುಡ್ಡು ಕಟ್ಟಬೇಕು ಅಂತ. ಎಲ್ರು ಅವ್ರವ್ರ ಫೀಲಿಂಗ್ಸ್ನ ಶೇರ್ ಮಾಡ್ತಾ ಇದ್ರು. ಅವಾಗ ಅಲ್ಲಿ ಕೂತಿದ್ದಾಗ ಬಂದ ಕತೆನೆ ಅದು ನೇರಳೆ ಅಂಚು ಗಿಣಿ ಹಸಿರು ಸೀರೆ. ಅದೇ ಮೊದಲನೇ ಕತೆ ಆಕ್ಚುಲಿ ನಾನು ಅಫಿಷಿಯಲ್ ಆಗಿ ನಾನು ಬರ್ದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಹಾಕಿದ್ದು. ತುಂಬಾ ಜನ ಕನೆಕ್ಟ್ ಆಯ್ತದು. ಯಾಕೆಂದ್ರೆ ಹೆಣ್ಮಕ್ಳು ಅವ್ರು ಹೊರಗಡೆ ಹೋಗಿ ದುಡಿದ್ರು ಕೂಡ ಎಷ್ಟೋ ಸಲ ಅವರಿಗೋಸ್ಕರ ಖರ್ಚು ಮಾಡ್ಕೊಳಕ್ಕಾಗಲ್ಲ. ಅದು ಒಂಥರ ಗಂಡನ ಕಷ್ಟಕ್ಕೋ, ಮಕ್ಳಿಗೋಸ್ಕರನೋ, ಮನೆಗೋ, ಅತ್ತೆ ಮಾವನ್ಗೋ, ಅವ್ರ ಅಪ್ಪ ಅಮ್ಮನ ಆರೋಗ್ಯಕ್ಕೋ, ಏನಕ್ಕೋ ಒಂದ್ ಕಡೆ ಹಂಚೋಗುತ್ತೆ. ನನಗೋಸ್ಕರ ನಾನು ಇದ್ ತಗೊಂಡೆ ಅದ್ ತಗೊಂಡೆ ಆ ತರ ಹೇಳೋರು ತುಂಬಾ ಕಡಿಮೆ ಹೆಣ್ಮಕ್ಳಲ್ಲಿ. ಆ ತರದ್ದೇ ಹೆಣ್ಮಕ್ಳು ಫೀಲಿಂಗ್ಸ್ ಮೇಲೇನೆ ಇದ್ದಿದ್ ಕತೆಗಳು. ಆಗ ಅದು ಜಾಸ್ತಿ ಕತೆಗಳು ಹುಟ್ತಾ ಹೋಯ್ತು. ಅದನ್ನೆಲ್ಲ ಸೇರಿಸಿ ಅದು ಮೊದಲನೇ ಪುಸ್ತಕ ಆಗ್ಲಿ ಅಂತ ಕಥಾ ಸಂಕಲನ ಕೊಟ್ಟಿದ್ದೆ. ಬಟ್ ಆ ಟೈಮಲ್ಲಿ ಅವರು ಸ್ವಲ್ಪ ನಿಧಾನ ಮಾಡಿದ್ರು. ಪ್ರತಿಲಿಪಿನಲ್ಲಿ ಸೂಪರ್ ಸಾಹಿತಿ ಅಂತ ಅವಾರ್ಡ್ ನಡೆಯುತ್ತೆ. ಅದರಲ್ಲಿ ಕಾದಂಬರಿಗಳನ್ನ ಅಂದ್ರೆ ಸೀರೀಸ್ ಅಲ್ಲಿ ಬರೆಯೋ ಅಂತ ಕಾದಂಬರಿಗಳಿಗೆ ಇನ್ವಿಟೇಷನ್ ಇತ್ತು. ರೆಗ್ಯುಲರ್ ಈಗ ಸೀರಿಯಲ್ ಹೆಂಗ್ ಬರುತ್ತೆ ಆ ತರ ಧಾರಾವಾಹಿ ತರ ಎಪಿಸೋಡ್ಸ್ ಹಾಕ್ಬೇಕು. ಅದನ್ನ ಹಾಕಿದಾಗ ಅದು ಬೆಸ್ಟ್ ಇರೋದಕ್ಕೆ ಪ್ರೈಸ್ ಬರುತ್ತೆ ಅಂತ. ಆ ಟೈಮಲ್ಲಿ ನಂಗೆ ಪ್ರತ್ಯುತ್ಕ್ರಮ ಅದ್ ನನ್ನ ಮೊದಲನೇ ಕಾದಂಬರಿ, ಪುಸ್ತಕ ಆಗಿದ್ದು ಕೂಡ ಅದೇ ಮೊದಲನೇದು. ಅದನ್ನ ಬರಿಬೇಕು ಅಂತ ಅದು ಒಂದು ನಾನು ಕಾಲೇಜಲ್ಲಿ ಓದ್ತಾ ಇದ್ದ ಟೈಮಲ್ಲಿ ಒಂದು ಕೊಲೆ ನಡೆದಿತ್ತು. ಅದು ಆಕ್ಚುಲಿ ಸೂಸೈಡ್ ಅಂತ ಬಂತು, ಬಟ್ ಆಮೇಲೆ ಅದು ಕೊಲೆ ಅನ್ನೋದು ಕನ್ಫರ್ಮ್ ಆಯ್ತು. ಆ ಸ್ಟೂಡೆಂಟ್ ನಮ್ಮ ಬ್ಯಾಚ್ಮೆಟ್ ಹುಡುಗಂದು ಅದು ಸಾವಾಗಿದ್ದು ಅದು ನೆನಪಾಯ್ತು. ಅದನ್ನೇ ಕತೆ ತರ ಯಾಕೆ ಹೆಣಿಬಾರ್ದು, ಅದನ್ನ ಇಮ್ಯಾಜಿನೇಷನ್ ಅಲ್ಲಿ ಮಾಡ್ಕೊಂಡು ಹೋಗಿದ್ದು. ರಾಜಕೀಯ ಮತ್ತೆ ಈ ಶಿಕ್ಷಣ ವ್ಯವಸ್ಥೆನಲ್ಲಿ ಏನೆಲ್ಲ ನಡೆಯುತ್ತೆ, ಮತ್ತೆ ಅಧಿಕಾರಿಗಳು ಅಂದ್ರೆ IAS ಆಫೀಸರ್ಸು, IPS ಆಫೀಸರ್ಸ್ ಮಧ್ಯ, ರಾಜಕೀಯದವ್ರ ಮಧ್ಯ ಎಷ್ಟು ಸಂಘರ್ಷಗಳಿರುತ್ತೆ, ಯಾಕೆ ಹೊಂದಾಣಿಕೆ ಇರಲ್ಲ, ಆ ಒಂದು ಕತೆ ಬೆಳೀತಾ ಹೋಯ್ತು. ಅದು ತುಂಬಾ ಓದುಗರ ಮೆಚ್ಚುಗೆ ಪಡೀತು. ಬಟ್ ಸೂಪರ್ ಸಾಹಿತಿ ಅವಾರ್ಡಲ್ಲಿ 7ನೇ ಸ್ಥಾನ ಬಂತದಕ್ಕೆ. ಮೊದಲನೇ ಸ್ಥಾನ ಬಂದಿದ್ದ ಪುಸ್ತಕ ಕತೆ ಮಾತ್ರ ಬುಕ್ ಆಗ್ತಾ ಇತ್ತು. ನಂದು ಬುಕ್ ಆಗ್ಲಿಲ್ವಲ್ಲ ಅಂತ ತುಂಬಾ ಬೇಜಾರಾಯ್ತು. ನಾನು ಪ್ರತಿಲಿಪಿ ಸಂಪಾದಕರಿದ್ರು ಅಕ್ಷಯ್ ಬಾಳೆಗೆರೆ ಅಂತ, ಅವರಿಗೆ ಫೋನ್ ಮಾಡಿ ಜಗಳ ಅಂದ್ರೆ ಸ್ವಲ್ಪ ಬಿಸಿಯಾಗಿ ಮಾತಾಡ್ದೆ. ನನ್ ಕತೆ ಅಷ್ಟು ಕೆಟ್ಟದಿತ್ತ, ನೀವು 7ನೇ ಸ್ಥಾನ ಕೊಡೋಷ್ಟು ಕೊಟ್ಟಿಲ್ಲ ಸ್ಥಾನ ಅಂದ್ರೂ ಚೆನ್ನಾಗಿತ್ತು, ಬಟ್ ನೀವು 7ನೇ ಸ್ಥಾನ ಕೊಡಬಾರ್ದಿತ್ತು ನಂದು ಕತೆಗೆ. ಇಲ್ಲ ಪ್ರೈಸೇ ಕೊಟ್ಟಿಲ್ಲ ಅಂದ್ರೂ ನನಗೆ ಸಮಾಧಾನ ಆಗ್ತಾ ಇತ್ತು, ನಂಗೆ 7ನೇ ಸ್ಥಾನ ಕೊಡಬಾರ್ದಿತ್ತು ನೀವು ಅಂತ ನಾನು ಅವ್ರ ಜೊತೆ ವಾದ ಮಾಡಿದೆ ಸ್ವಲ್ಪ. ಅವರು ನಕ್ಬಿಟ್ಟಿಲ್ಲ, ನಿಮ್ದು ಕತೆ ನನಗಿಷ್ಟ ಆಯ್ತು, ಬಟ್ ಜಡ್ಜ್ ನಾನಲ್ಲ, ಜಡ್ಜ್ ಬೇರೆಯವ್ರಿದ್ರು, ಅವ್ರೇನ್ ಡಿಸಿಷನ್ ಕೊಡ್ತಾರೆ ಅದಷ್ಟೇ ಮುಖ್ಯ ಆಗುತ್ತೆ. ಹಂಗಾಗಿ ನಿಮ್ ಕತೆಗೆ 7ನೇ ಸ್ಥಾನ ಅವ್ರು ಕೊಟ್ಟಿರೋದು, ನಾವು ಕೊಟ್ಟಿರೋದಲ್ಲ. ಬಟ್ ಓದುಗರು ತುಂಬಾ ಇಷ್ಟಪಟ್ಟಿದ್ದಾರೆ. ಎಲ್ರೂ ಅದಕ್ಕೆ ಮೊದಲನೇ ಸ್ಥಾನ ಅಥವಾ 2ನೇ ಸ್ಥಾನ ಆದ್ರೂ ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಎಲ್ರಿಗೂನು. ಮೊದಲನೇ ಸ್ಥಾನ ಬಂದು ಕತೆ ಏನು ಕಳಪೆ ಅಲ್ಲ, ಅವರು ತುಂಬಾ ದೊಡ್ಡ ರೈಟರೇನೆ, ಅವ್ರದ್ದು ತುಂಬಾ ಚೆನ್ನಾಗಿತ್ತು ಕತೆ. ಬಟ್ 2ನೇ ಸ್ಥಾನಕ್ಕಾದ್ರೂ ಹೋಗುತ್ತೆ ಅನ್ನೋದೊಂದು ನಿರೀಕ್ಷೆ ಇತ್ತು, ಅದು ಬರ್ಲಿಲ್ಲಲ್ಲ, ಬೇಜಾರಿತ್ತು. ಆಮೇಲೆ ರಾಧಾಕೃಷ್ಣ ಕೌಡಿನ್ಯ ಅಂತ, ಅವರು ಸಮನ್ವಿತ ಪಬ್ಲಿಕೇಶನ್ ಅವರು ಅಕ್ಷಯ್ ಬಾಳೆಗೆರೆ ಅವರಿಗೆ ಸ್ನೇಹಿತರು.
ಅವರಿಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಆ ಕತೆ ತುಂಬಾ ಚೆನ್ನಾಗಿದೆ, ನೀವು ಒಂದ್ಸಲ ಓದಿ ಆಮೇಲೆ ನೀವು ಡಿಸೈಡ್ ಮಾಡಿ ಅಂತ ಹೇಳಿದ್ರಂತೆ. ಅವ್ರು ನನಗೆ ಕಾಲ್ ಮಾಡಿ ನಂಗೆ ತುಂಬಾ ಇಷ್ಟ ಆಯ್ತು ಕತೆ, ನಾನು ಪುಸ್ತಕ ಮಾಡ್ತೀನಿ, ಅದನ್ನ ಮಾತಾಡೋಣ ಅಂದ್ರು. ಹಂಗೆ ಪುಸ್ತಕ ಲೋಕ ಶುರು ಆಯ್ತು. ಅದು ಬಂತು. ಆಮೇಲೆ ನೇರಳೆ ಅಂಚು 2ನೇ ಪುಸ್ತಕ ಆಗಿ ಬಂತು. ಮೊದಲು ಅದು ಬರ್ಬೇಕಾಗಿತ್ತು. ಆಮೇಲೆ ಹಂಗೆ ಬರಿತಾ ಬರಿತಾ ನಾನಿಲ್ಲ, ನಾನು ಕತೆ ಕಾದಂಬರಿ ಎರಡೂನು ಈಕ್ವಲ್ ಆಗಿ ರಚನೆ ಮಾಡೋ ಅಷ್ಟು ಪಕ್ವತೆ ಇದೆ ನನಗೆ ಅಂತ ತುಂಬಾ ಜನ ಓದ್ದವರೆಲ್ಲ ಹೇಳಿದ್ರು. ಹಂಗೆ ಕತೆಗಳು ಹುಡ್ತಾ ಹೋಗ್ತು. ಸೊ ಈ ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ನೀವು ಕೃತಿ ರಚನೆಯಲ್ಲಿ ತೊಡಗಿಸ್ಕೊಳ್ಳುವಾಗ ನಿಮ್ಗೆ ಓದೋದು ತುಂಬಾ ಮುಖ್ಯ ಆಗುತ್ತೆ. ಓದೋದು ಮತ್ತೆ ಸಾಹಿತ್ಯ ಆಸಕ್ತಿ ಬೆಳೆಸ್ಕೊಳ್ಳುವಾಗ ಒಂದಷ್ಟು ಕೃತಿಗಳು ಪ್ರಭಾವ ಬೀರಿರುತ್ತೆ. ಅಂತಹ ಕೃತಿಗಳು, ಅಂತಹ ಸಾಹಿತಿಗಳನ್ನ ನೆನ್ಸ್ಕೊಳ್ಳೋದಾದ್ರೆ ಯಾರಿರ್ಬೋದು ಮೇಡಮ್? ನನಗೆ ಮೊದಲು ನೆನಪಾಗೋದು ಗುರುರಾಜ್ ಕರ್ಜಗಿಯವರು. ನನಗೆ ಗುರುರಾಜ್ ಕರ್ಜಗಿ ಸರ್ ಯಾಕೆ ಅಷ್ಟು ಕನೆಕ್ಟ್ ಆಗ್ತಾರೆ ಅಂದ್ರೆ, ನಾನು ಕರುಣಾಳು ಬಾಬೆಳಕ್ಕೆ ಕಾಲಮ್ ತುಂಬಾ ಓದ್ತಾ ಇದ್ದೆ. ನಂಗೆ ತುಂಬಾ ಇಷ್ಟ ಆಗ್ತದೆ. ಅದು ಪೇಪರ್ ಕಟ್ ಮಾಡಿ ಮಾಡಿ ಇಟ್ಕೋತಾ ಇದ್ದೆ ನಾನು, ಇಷ್ಟ ಆಗಿದ್ದ ಕತೆಗಳನ್ನ. ಅವರು ಯಾವಾಗ್ಲೂ ಅವರು ಕೊಡ್ತಾ ಇದ್ದಿದ್ದು ಸಲಹೆ ಕತೆಗಳೆಲ್ಲ ಮಕ್ಳ ಮೇಲೆ ಇರ್ತಾ ಇತ್ತು. ಅಂದ್ರೆ ಮಕ್ಳು ಬೆಳವಣಿಗೆಗೆ ನಾವು ಹಿರಿಯರಾಗಿ ಏನು ಹೆಜ್ಜೆ ತಗೋಬೇಕು ಅನ್ನೋದು ಇರ್ತಾ ಇತ್ತು ಅವ್ರ ಕತೆಗಳಲ್ಲಿ, ಅವ್ರ ಕಾಲಮ್ ಅಲ್ಲಿ. ನನಗದು ತುಂಬಾ ಕನೆಕ್ಟ್ ಆಗ್ತಾ ಇತ್ತು. ನನಗೆ ಆಮೇಲೆ ನಾನು ಯಾವಾಗ BEd ಮಾಡಿದೆ, ನನಗೆ ಟೀಚಿಂಗ್ ತುಂಬಾ ಇಂಟ್ರೆಸ್ಟ್ ಬಂತು. ಆದ್ರೆ ನಾನು BEd ಮಾಡಿದ್ದಕ್ಕೂ ಸ್ಕೂಲ್ ಸೇರಿದ್ದಕ್ಕೂ ಸುಮಾರು 7-8 ವರ್ಷದ ಗ್ಯಾಪ್ ಇತ್ತು. ಆ ಗ್ಯಾಪ್ನ ಫಿಲ್ ಮಾಡಬೇಕಾದ್ರೆ ನಾನು ಗುರುರಾಜ್ ಕರ್ಜಗಿ ಅವ್ರದ್ದು ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಂತ RT ನಗರಲ್ಲಿ ಒಂದು ಸ್ಕೂಲ್ ನಡೆಯುತ್ತೆ. ಅಂದ್ರೆ ಒಂದು ಇನ್ಸ್ಟಿಟ್ಯೂಷನ್, ಆಕ್ಟ್ ಸ್ಕೂಲ್ ಅಂತ ಕರೀತಾರೆ ಅದನ್ನ. ಅವರು ಸ್ಕೂಲ್ಸ್ನ ಟೇಕ್ ಓವರ್ ಮಾಡಿ ಅವರಿಗೆ ಟೀಚರ್ಸಿಗೆ ಟ್ರೈನ್ ಮಾಡೋದು ಅದೆಲ್ಲ ಮಾಡ್ತಾರೆ. ಬಟ್ ನಾನು ಪರ್ಸ್ನಲ್ ಆಗಿ ಹೋಗಿ ಜಾಯ್ನ್ ಆದೆ ಅಲ್ಲಿ. ಸೊ ವೀಕೆಂಡ್ ಕ್ಲಾಸಸ್ ಇರ್ತಾ ಇತ್ತು, ಸ್ಯಾಟರ್ಡೆ ಸಂಡೇ. ನಾನು ಎವ್ರಿ ಸ್ಯಾಟರ್ಡೆ ಸಂಡೇ ಇಲ್ಲಿ ವಾರ ಇಡೀ ವರ್ಕ್ ಮಾಡಿದ್ರು, ವೀಕೆಂಡ್ ಅಲ್ಲೋಗಿ ನಾನು ಕ್ಲಾಸ್ ಕೇಳಿ 1 ವರ್ಷ ನಾನು ಆ ಕೋರ್ಸ್ನ ಮಾಡ್ಕೊಂಡೆ. ಅವಾಗ ನಮಗೆ ಎಥಿಕಲ್ ಎಜುಕೇಶನ್ ಅನ್ನೋದು ಅದ್ರಲ್ಲಿ ಒಂದು ಕಾನ್ಸೆಪ್ಟ್. ಆ ಎಥಿಕಲ್ ಎಜುಕೇಶನ್ ಗುರುರಾಜ್ ಕರ್ಜಗಿ ಸರ್ ಅವರೇನೆ ತಗೋತಾ ಇದ್ರು. ಸೊ ಅವ್ರನ್ನ ಪರ್ಸನಲ್ ಆಗಿ ಮೀಟ್ ಮಾಡೋ ಅಂತ ಅವಕಾಶ ಸಿಕ್ತು. ಆ ಒಂದು ಅವರ ಬರವಣಿಗೆಗಳು, ಅವ್ರು ಹೇಳ್ತಾ ಇದ್ದಿದ್ದ ರೀತಿ, ಅವ್ರು ಹೆಂಗೆ ಮಕ್ಕಳು ಮುಂದಿನ ಭವಿಷ್ಯನ ಹೆಂಗೆ ಅವ್ರನ್ನ ದೃಢವಾಗಿ ರೂಪಿಸ್ಬೇಕು ಅನ್ನೋದನ್ನ ಹೇಳೋದು ನಂಗೆ ತುಂಬಾ ಎಫೆಕ್ಟ್ ಆಗ್ತಾ ಇತ್ತು. ಅವ್ರ ಬರವಣಿಗೆ ಶೈಲಿ ನನಗೆ ಇಷ್ಟ ಆಯ್ತು, ತುಂಬಾ ಆಯ್ತು. ಆಮೇಲೆ ನಾನು ಬರವಣಿಗೆ ಶುರು ಮಾಡಿದ್ಮೇಲೆ ನನಗೆ ಉಷಾ ನವರತ್ನರಾಮ್, ಅನುಪಮಾ ನಿರಂಜನ ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಬರವಣಿಗೆ ತುಂಬಾ ಕಾಡಕ್ ಶುರು ಆಯ್ತು. ನಾನು ಮತ್ತೆ ಆಗೋದಿದ ಪುಸ್ತಕಗಳನ್ನ ಮತ್ತೆ ಓದಿ, ಆ ಭಾಷೆ ತಪ್ಪಬಾರ್ದು. ಅದು ಗುರುರಾಜ್ ಕರ್ಜಗಿ ಸರ್ ಅವ್ರು ಹೇಳಿದ್ದು ಮಾತು. ನಾವು ಬರೆಯೋ ಅಂತ ಭಾಷೆ ಎಲ್ಲೂ ನೆಗೆಟಿವ್ ಆಗಿ ಕಾಣಿಸ್ಬಾರ್ದು. ಅದನ್ನ ಉಪಯೋಗಿಸಿದ್ರೆ ಮಕ್ಕಳು ಇದು ಕೆಟ್ಟ ಪದ ಅಂತ ಅನ್ಸಿ ಅದನ್ನ ಬಿಡುವಂಗಿರ್ಬೇಕು, ಅದನ್ನ ಉಪಯೋಗಿಸಂಗಿರ್ಬಾರ್ದು ಅಂತ ಹೇಳೋರು. ಅದು ನನಗೆ ಅಷ್ಟು ಎಫೆಕ್ಟ್, ಅಂದ್ರೆ ಅಷ್ಟು ಮನಸ್ಸಿಗೆ ತಟ್ಟಿತ್ತು. ನಾನು ಬಳಸುವಂತ ಪ್ರತಿಯೊಂದು ಪದಾನು ಪಾಸಿಟಿವಿಟಿ ಕೊಡಬೇಕು ಅನ್ನೋದೊಂದು ಮನ್ಸಲ್ಲಿ ಉಳಿದಿತ್ತು. ಆಗ ನಾನು ಇವ್ರದ್ದು ಜಾಸ್ತಿ ಪುಸ್ತಕಗಳನ್ನ ಮತ್ತೆ ಓದಿ ಆಮೇಲೆ ನಾನು ಬರವಣಿಗೆ ಶುರು ಮಾಡಿದಾಗ್ಲೂ ನನಗೆ ಎಲ್ಲರೂ ಹೇಳ್ತಿದ್ರು, ನಿಂದು ಬರವಣಿಗೆ ಶೈಲಿ ಉಷಾ ನವರತ್ನರಾಮ್ ಮತ್ತೆ ತ್ರಿವೇಣಿ ಅವ್ರನ್ನ ನೆನಪಿಸುತ್ತೆ ಅಂತ ಹೇಳೋರು. ಸಮಾಧಾನ ಆಯ್ತು. ಹೌದು, ಪರವಾಗಿಲ್ಲ, ನಾನು ಕಲ್ತಿದ್ದನ್ನ ನಾನು ಬೆಲ್ಲು ಬಿಟ್ಕೊಟ್ಟಿಲ್ಲ, ನೀಟಾಗಿ ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ ಅಂತ ಅನ್ಕೊಂಡು ಬರ್ಕೊಂಡು ಹೋದೆ. ಸೊ ಅಂದ್ರೆ ಒಂದಷ್ಟು ಸಾಹಿತಿಗಳು ಇವರ ವಿಚಾರಶೀಲತೆ ಅಥವಾ ಅವರ ನಿರೂಪಣಾ ಶೈಲಿ ನಿಮ್ಗೆ ಪ್ರಭಾವ ಬೀರಿದ್ದು ಅಂತ ಒಂದಷ್ಟು ಹೇಳಿದ್ರಿ. ಅದೇ ರೀತಿ ನೋಡೋದಾದ್ರೆ ನಿಮ್ಮ ಒಂದು ಥಾಟ್ ಪ್ರಾಸೆಸ್, ಈಗ ಒಂದಷ್ಟು ವೈಜ್ಞಾನಿಕ ಬರವಣಿಗೆ ಇರಬೇಕು ಅಂದ್ರೆ ರಿಲೇಟಿಂಗ್ ಟು ದ ಏನ್ ಕರೆಂಟ್ಲಿ ಏನ್ ಇಶ್ಯೂಸ್ ಇದೆ ಅದನ್ನ ಇಟ್ಕೊಂಡು ಬರಿಬೇಕಾಗುತ್ತೆ. ಮತ್ತೆ ನಾನ್ ಫಿಕ್ಷನ್ ಹೇಳುವಾಗ್ಲೂ ಕೂಡ ಒಂದಷ್ಟು ನಮ್ಗೆ ಕನೆಕ್ಟ್ ಆಗುವಂತಹ ಅಂಶಗಳನ್ನ ತರಬೇಕಾಗುತ್ತೆ. ಸೊ ನಿಮ್ಗೆ ಅದು ಹೇಗೆ, ಸವಾಲುಗಳು ಏನಿತ್ತು ಬರವಣಿಗೆಯಲ್ಲಿ ಕಟ್ಕೊಡ್ಬೇಕಾದ್ರೆ? ಹೌದು, ಯಾಕೆಂದ್ರೆ ವಿಜ್ಞಾನ ನಮ್ ದಿನನಿತ್ಯದ ಬದುಕು. ನಾವು ಉಸಿರಾಡ್ತಿದೀವಿ, ಅದು ನಮಗೆ ಗೊತ್ತಾಗ್ತಿಲ್ಲ. ಬಟ್ ಅದರಿಂದ ಎಷ್ಟು ಪ್ರೋಸೆಸ್ ಆಗ್ಬೇಕು, ಅದರಿಂದ ಎಷ್ಟು ಅನುಕೂಲ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಗಲ್ಲ. ಉಸಿರಾಡ್ತಿದೀವಿ ಅಷ್ಟೇ, ಬರೀ ಉಸಿರು ತಗೋತೀವಿ ಬಿಡ್ತೀವಿ ಅಂತ ಹೇಳ್ತಾರೆ. ಬಟ್ ಉಸಿರು ತಗೊಂಡಾಗ ಏನಾಗುತ್ತೆ, ಉಸಿರು ಬಿಡ್ಬೇಕಾದ್ರೆ ಏನಾಗುತ್ತೆ, ಬಿಟ್ಟ ಮೇಲೆ ಏನಾಗುತ್ತೆ, ಅದು ತುಂಬಾ ಜನಕ್ಕೆ ಅರ್ಥ ಆಗಲ್ಲ. ನನಗೆ ಬರವಣಿಗೆ ಶುರು ಮಾಡಿದ್ಮೇಲೆ ಬರೀ ಭಾವನೆಗಳನ್ನ ಬರೆಯೋದ್ ಬೇಡ, ಎಲ್ರೂ ಭಾವನೆಗಳ ಬಗ್ಗೆ ಬರೀತಾರೆ, ಸ್ವಲ್ಪ ವಿಜ್ಞಾನನ
ದಿನನಿತ್ಯದ ಬದುಕಲ್ಲಿ ನಾವು ಬಳಸ್ತಾ ಹೋದಷ್ಟು ಅದನ್ನ ಹೆಂಗೆ ನಾವು ನಮ್ಮ ಜೀವನ ಶೈಲಿನ ಬದಲಾಯಿಸ್ಕೊಬಹುದು ಅನ್ನೋದನ್ನ ಹೇಳ್ಬೇಕು ಅಂತ ಅನ್ನಿಸ್ತು. ಅವಾಗ ನನಗೆ ಫಸ್ಟ್ ನಾನು ತಗೊಂಡಿದ್ದ ಕಾನ್ಸೆಪ್ಟ್ ಏನೇನೆ ಬಂದು ಸೈಕಾಲಜಿ ಹೇಳಿದ್ನಲ್ಲ, ಅದು ಮನೋವಿಜ್ಞಾನ ಅನ್ನೋದು ತುಂಬಾ ವೈಡ್. ಪ್ರತಿಯೊಂದು ನಡೆನಲ್ಲೂ ಮನೋವಿಜ್ಞಾನ ನಮ್ಮನ್ನ ಕಾಡ್ತಾ ಇರುತ್ತೆ, ಎಫೆಕ್ಟ್ ಮಾಡುತ್ತೆ. ಅದು ತಗೊಂಡೆ. ಅವಾಗ ನಾನು ಮನೋವಿಜ್ಞಾನದ ಬಗ್ಗೆ ಒಂದಷ್ಟು ಓದಿದೆ. ಅದು ನನಗೆ ಒಂದು ಸ್ವಲ್ಪ ಸಮಾಧಾನ ಕೊಡ್ತು. ಮತ್ತೆ ಅದನ್ನ ಫಾರ್ಮಲ್ ಆಗಿ ಓದೋಣ ಅಂತ ಅನ್ಕೊಂಡೆ. ನೆಕ್ಸ್ಟ್ ನಂದು ಜೈವಿಕ ತಂತ್ರಜ್ಞಾನ, ನಾನೇನು ಮೂಲ ವಿಜ್ಞಾನಿಯಾಗಿ ಇದ್ದೆ ಅದನ್ನ ಅಪ್ಲೈ ಮಾಡಬೇಕು ಅಂತ ಬಂತು. ಅದೊಂದು ಸಂದರ್ಭ ಅಂದ್ರೆ ನನ್ನ ಅಕ್ಕ ಅಂದ್ರೆ ದೊಡ್ಡಮ್ಮನ ಮಗಳು, ಅವರು ಡಾಕ್ಟ್ರು. ನಾನು ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದೆ ಯಾವುದೋ ಒಂದು ಕಾರಣಕ್ಕೆ. ಅವರು ನನ್ನ ಕೂರಕ್ ಹೇಳಿ ಅವರು ಇನ್ನೊಂದು ಡಾಕ್ಟರ್ ಜೊತೆ ಒಂದು ಕೇಸ್ ಹಿಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ರು. ಆ ಕೇಸ್ ಹಿಸ್ಟ್ರಿನಲ್ಲಿ ಈ ಒಂದು ಜೀನ್ ಪ್ರೊಫೈಲಿಂಗ್ ಬಗ್ಗೆ ಮಾತಾಡ್ತಾ ಇದ್ರು. ಜೀನ್ ಪ್ರೊಫೈಲಿಂಗ್ ಅಂದ್ರೆ ಹೆಂಗೆ ನಾವು ಜಾತಕ ನೋಡ್ತೀವರಲ್ವಾ, ಅದರಲ್ಲಿ ಗುರು ಏನೇನು ಅದೆಲ್ಲ ನೋಡ್ತಾರೆ, ಕುಂಡ್ಲಿ ಎಲ್ಲ ಹಾಕ್ತಾರೆ. ಆ ತರದಲ್ಲಿ ನಮ್ದು ಜೆನೆಟಿಕ್ಸ್ ಏನಿರುತ್ತೆ, ನಮ್ಮ ಬಾಡಿಲಿರೋ DNA ಏನಿರುತ್ತೆ ಅದನ್ನ ಪ್ರೊಫೈಲ್ ಮಾಡೋದು, ಫೈಲ್ ಮಾಡೋದು. ಅದನ್ನ ಮಾಡಿ ಬ್ಯಾಂಡ್ ಕಂಪ್ಯಾರಿಸನ್, ಎರಡು ಬೇರೆ ಬೇರೆ ಇದ್ರ ಜೊತೆ ಬ್ಯಾಂಡ್ ಕಂಪೇರ್ ಮಾಡಿ ಎಲ್ಲಿ ಓವರ್ಲ್ಯಾಪ್ ಆಗ್ತಿದೆ, ಎಲ್ಲಿ ಅದು ಹೊಸದಾಗಿ ಮೂಡುತ್ತೆ, ಅದನ್ನ ಜೀನ್ ಸ್ಕ್ರೀನಿಂಗ್, ಜೀನ್ ಪ್ರೊಫೈಲಿಂಗ್ ಅಂತ ಕರಿತೀವಿ ನಾವು. ನನ್ನ ಸಂಶೋಧನೆ ಕೂಡ ಅದೇ ವಿಷಯದಲ್ಲಿ ನಡೆದಿತ್ತು, ಬಟ್ ಕಾಫಿ ಬೆಳೆ ಮೇಲೆ ನಡೆದಿತ್ತು. ಸೊ ಅವ್ರು ಮಾತಾಡ್ಬೇಕಾದ್ರೆ ನನ್ಗದು ನಂದು ಸಂಶೋಧನೆ ಪೂರ ನೆನಪಾಯ್ತು. ನಾನು ಯಾಕೆ ಅದನ್ನ ಯೂಸ್ ಮಾಡ್ಕೊಂಡು ಬರಿಬಾರ್ದು ಅನ್ನೋದೊಂದು ಬಂತು. ಅವಾಗ ನನಗೆ ಈ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅನ್ನೋ ಒಂದು ಕಾಯಿಲೆ, ಆ ಕಾಯಿಲೆ ದಿಢೀರ್ ಅಂತ ಬರಲ್ಲ. ಆಲ್ರೆಡಿ ಆನುವಂಶಿಕವಾಗಿ ಇದ್ರೆ, ಈಗ ಯಾರ್ದೋ ತಲೆಮಾರಲ್ಲಿ ಯಾರೋ ಒಬ್ರಿಗೆ ಆ ಕಾಯಿಲೆ ಇತ್ತು ಅಂತಂದ್ರೆ ಅದು ಜೀನ್ ಮೂಲಕ ಇನ್ನೊಂದು ತಲೆಮಾರಿಗೆ ಹರಿತಾ ಹೋಗುತ್ತೆ. ಅದರಲ್ಲೂ ಅದು ಹೆಣ್ಣು ಮಕ್ಕಳಿಂದಾನೇ ಪಾಸ್ ಅಂತ ಕಾಯಿಲೆ, ತಾಯಿ ಜೀನ್ಸ್ ಅಲ್ಲೇ ಹೋಗೋದು, ಎಕ್ಸ್ ಕ್ರೋಮೋಸೋಮೇ ಕ್ಯಾರಿ ಮಾಡೋದು. ಅದನ್ನ ಐಡೆಂಟಿಫೈ ಮಾಡಿ ಹೊರ ದೇಶ ಅಂದ್ರೆ ಈಗ ಅಮೆರಿಕಾ ಅಂತ ದೇಶಗಳಲ್ಲೆಲ್ಲ ಏನಂದ್ರೆ ಅವರು ಜೀನ್ ಸ್ಕ್ರೀನಿಂಗ್ ಕಂಪಲ್ಸರಿ ಮಾಡ್ತಾರೆ. ಮಾಡಿ ಆಮೇಲೆ ಅವರು ಮುಂದೆ ಮಗುಗೋಸ್ಕರ ಪ್ರಯತ್ನ ಮಾಡೋದು ಅದೆಲ್ಲ ಇರುತ್ತೆ. ಅದನ್ನ ನಾವು ನಮ್ಮ ನಮ್ಮ ಪುರಾಣದ ಹಿನ್ನೆಲೆ ತಗೊಂಡ್ರೆ, ನಮ್ದು ಸಂಪ್ರದಾಯದ ಹಿನ್ನೆಲೆ ತಗೊಂಡ್ರೆ ನಮ್ಮಲ್ಲೂ ಜಾತಕ ಹೊಂದಾಣಿಕೆ ಮಾಡೋದಿತ್ತು. ಒಂದೇ ಗೋತ್ರದವರು ಮದ್ವೆ ಆಗ್ಬಾರ್ದು, ಅದೆಲ್ಲ ಬ್ಲಡ್ ಮಿಕ್ಸಿಂಗ್ ಇದ್ರ ಮೇಲೆ ವರ್ಕ್ ಆಗೋದದು. ಅದು ಎರಡೂನು ನಾನು ಕಂಪೇರ್ ಮಾಡಿಕೊಂಡು, ಹೌದು ನಮ್ಮ ಸಂಪ್ರದಾಯದಲ್ಲಿ ಇದೆ ಇದು, ಆದ್ರೆ ನಾವು ಫಾಲೋ ಮಾಡಿಲ್ಲ. ತುಂಬಾ ಕಡೆ ನಾವು ಸಂಪ್ರದಾಯನ ವಿರೋಧಿಸಿ ಹೋಗ ಅಂತ ನಿಟ್ಟಿನಲ್ಲಿ ವಿಜ್ಞಾನನ ಒಂದ್ ರೀತಿನಲ್ಲಿ ಮರೆಮಾಚ್ತಾ ಇದ್ದೀವಿ. ಹೌದು. ಅದಕ್ಕೋಸ್ಕರ ಏನಾಯ್ತು, ನಾನು ಈ ಕಾನ್ಸೆಪ್ಟ್ ಮೇಲೆ ಬರಿಬೇಕು ಅನ್ನೋದೊಂದು ಬಂತು. ಮೊದ್ಲೆಲ್ಲ ಹೇಳ್ತಾ ಇದ್ರು ಸಂಬಂಧಗಳಲ್ಲಿ ಮದ್ವೆ ಆಗ್ಬಾರ್ದು, ಆಗ ಹುಟ್ಟೋ ಮಕ್ಕಳು ನ್ಯೂನ್ಯತೆ ಇರುತ್ತೆ, ಅವರಿಗೆ ದೈಹಿಕ ನ್ಯೂನ್ಯತೆಗಳು ಬರುತ್ತೆ, ಮಾನಸಿಕ ನ್ಯೂನ್ಯತೆ ಇರುತ್ತೆ ಅಂತೆಲ್ಲ ಹೇಳೋರು. ಬರೀ ಸಂಬಂಧಗಳಲ್ಲ, ಎಷ್ಟೋ ಸಲ ಸಂಬಂಧಗಳಲ್ಲಿ ಮದ್ವೆ ಆಗಿ ಹೆಲ್ದಿ ಮಕ್ಳು ಹುಟ್ಟಿರೋ ಅಂತ ಉದಾಹರಣೆಗಳಿವೆ. ಆದ್ರೆ ಎಲ್ಲೋ ಒಂದು ಕಡೆ ಯಾರೋ ಹೊಸ ಸಂಬಂಧದಲ್ಲಿ ಬಂದು ಕೂಡ ನ್ಯೂನತೆ ಇರೋ ಮಕ್ಳು ಹುಟ್ಟ ಅಂತ ಚಾನ್ಸಸ್ ಇರುತ್ತೆ. ಹುಟ್ಟಿದ ಮೇಲೆ ನಮ್ ಹಣೆ ಬರ ಹುಟ್ಬಿಟ್ಟಿದೆ ಅಂತ ಅನ್ಭವಿಸೋದಕ್ಕಿನ್ನ ಮೊದ್ಲೇ ಒಂದ್ಸಲ ನೋಡಿ, ಜಾತಕ ನೋಡೋ ಬದಲು ಜೀನ್ ಪ್ರೊಫೈಲ್ ನೋಡಿ ಒಂದ್ಸಲ. ಯಾಕಂದ್ರೆ ಜಾತಕಗಳೀಗ ತುಂಬಾ ಕಲ್ಬರ್ಕೆ ಆಗ್ಬಿಟ್ಟಿದೆ, ಮೋಸದ ಜಾತಕಗಳೇ ಜಾಸ್ತಿ ಆಗಿದೆ. ಸೊ ಅದನ್ನ ಬಿಟ್ಟು ಜೀನ್ ಪ್ರೊಫೈಲಿಂಗ್ ಮಾಡಿ ಅದನ್ನ ನೋಡಿ, ಹೌದು ಇವ್ರು ಮ್ಯಾಚ್ ಆಗುತ್ತೆ. ಒಂದು ವೇಳೆ ಏನಾದ್ರು ಪ್ರಾಬ್ಲಮ್ ಇದ್ರೂ ಕೂಡ ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಸೈನ್ಸ್ ಅಲ್ಲಿ. ಸೊ ಆ ಸೊಲ್ಯೂಷನ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಮುಂದುವರಿಬಹುದಲ್ವಾ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರ್ದ ಕತೆ ವರ್ಣತಂತು. ಆ ವರ್ಣತಂತು ಅಂದ್ರೆ ಕ್ರೋಮೋಸೋಮ್ಸ್ ಅಂತ. ಸೊ ಅದಕ್ಕೆ ನಾ ಸೋಮೇಶ್ವರ ಸರ್ ಅವರೇನೆ ಮುನ್ನುಡಿ ಬರೆದ್ರು, ತುಂಬಾ ವಿಸ್ತಾರವಾದ ಮುನ್ನುಡಿ ಬರೆದಿದ್ದಾರೆ. ಅವರು ಆವಾಗ ನನಗೆ ಬುಕ್ ರಿಲೀಸ್ ಫಂಕ್ಷನ್ ಅಲ್ಲಿ ಬಂದಾಗ, ಮಾಮೂಲಿ ಸಾಮಾಜಿಕ ಕಾದಂಬರಿಗಳು ತುಂಬಾ ಬರೀತಾರೆ, ನೀನ್ ಇದೇ ಬರಿ, ವಿಜ್ಞಾನನೇ ಬರಿ, ಕನ್ನಡದಲ್ಲಿ ವಿಜ್ಞಾನ ಕತೆ ಕಾದಂಬರಿಗಳು ತುಂಬಾ ಕಡಿಮೆ ಇದೆ, ನಾವು ಅವೇರ್ ಮಾಡ್ಬೇಕು ಈಗಿಂದು ಜನರೇಷನ್ ಅನ್ನ, ಬರಿ ಅಂತ ಹೇಳಿದ್ರು. ನಾನು ಅವಾಗ ಕೇಳಿದೆ, ಸರ್ ಎಷ್ಟ್ ಜನ ಓದ್ತಾರೆ ಈಗಿನ ಜನರೇಷನ್ ಅವರು ಕನ್ನಡ ಪುಸ್ತಕಗಳನ್ನ ಅಂತ. ಯಾಕೆಂದ್ರೆ ಉದಾಹರಣೆ ತಗೋತೀನಿ ಅಂದ್ರೆ ನನ್ ಮನೇಲಿ ನನ್ ಮಕ್ಳೇ ಓದಲ್ಲ ಕನ್ನಡ, ಅವ್ರಿಬ್ರು ಇಂಗ್ಲಿಷ್ ಪುಸ್ತಕಗಳನ್ನ ಓದ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನೀನ್ ಇಂಗ್ಲಿಷ್ ಪುಸ್ತಕ ತಗೊಂಡ್ರೆ ಅಲ್ಲಿ ಫೀಲಿಂಗ್ಸ್ ಇಲ್ಲ, ಎಮೋಷನ್ಸ್ ಇರಲ್ಲ, ಬರೀ ಕಾನ್ಸೆಪ್ಟ್ ಹೇಳ್ಕೊಂಡು ಹೋಗ್ತಾರೆ. ನೀನ್ ಬೇಕಿದ್ರೆ ಕನ್ನಡದಲ್ಲೂ ಬರೀ, ಅದನ್ನ ಇಂಗ್ಲಿಷ್ಗೂ ತರ್ಜುಮೆ ಮಾಡು,
ಆಗ ನಿನ್ ಮಕ್ಳಿಗೂ ರೀಚ್ ಆಯ್ತು, ಕನ್ನಡ ನನ್ನಂತ ಪುಸ್ತಕ ಪ್ರೇಮಿಗಳಿಗೂ ಅದು ಕನೆಕ್ಟ್ ಆಗುತ್ತೆ, ಖುಷಿ ಕೊಡುತ್ತೆ ಅಂತ ಹೇಳಿದ್ರು. ನನಗೆ ಅದು ತುಂಬಾ ಮನ್ಸಿಗೆ ತಟ್ಟಿತು. ಹೌದು, ನಮ್ ಭಾಷೆನೂ ಉಳಿಸ್ಬೇಕು, ಮತ್ತೆ ನಾನ್ ಕಲ್ತಿರೋ ವಿದ್ಯೆನ ಇನ್ನೊಂದಷ್ಟು ಜನಕ್ಕೆ ಹಂಚ್ಬೇಕು ಅಂತಂದ್ರೆ ಇದು ಒಂದು ಮಾಧ್ಯಮ ಯಾಕೆ ಆಗ್ಬಾರ್ದು ಅನ್ನೋ ಒಂದು ಕಾರಣದಲ್ಲಿ ಈಗ ವರ್ಣತಂತು ಪುಸ್ತಕನ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೆಲಸ ಒಂದು ಶುರು ಮಾಡಿದ್ದೀನಿ. ಸೊ ಅದೇ ರೀತಿ ನಿಮ್ಮ ಇತ್ತೀಚೆಗೆ ಪ್ರಕಟ ಆಗಿರೋ ಪರಿಕ್ರಮ ಕೃತಿನೂ ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆಯುಳ್ಳ ಕಥಾಹಂದರ. ಹೌದು. ಸೊ ಅದು ಹೇಗೆ ಉಟ್ಕೊಂಡಿದ್ದು ಅಂತ ಹೇಳಿ ಅರುಂಧತಿ ನಕ್ಷತ್ರದ ಬಗ್ಗೆ ಹೇಳಿ. ಈ ಮದ್ವೆಗಳಲ್ಲಿ ಮದ್ವೆ ಎಲ್ಲ ಮುಗ್ದು ಮೊದಲನೇ ಪೂಜೆ, ಮದ್ವೆ ಧಾರೆ ಅಂದ್ರೆ ಮಾಂಗಲ್ಯ ಧಾರಣೆ ಆದ್ಮೇಲೆ ಮೊದಲನೇ ಪೂಜೆನೆ ಅರುಂಧತಿ ನಕ್ಷತ್ರ ವೀಕ್ಷಣೆ ಅಂತ ಕರ್ಕೊಂಡು ಹೋಗ್ತಾರೆ. ಅವಾಗ ಬರೀ ಅರುಂಧತಿ ನಕ್ಷತ್ರ ಅಂತ ಹೇಳ್ತಾರೆ, ವಸಿಷ್ಠ ಇದ್ದಾನೆ ಪಕ್ಕದಲ್ಲಿ ಅಂತ ಹೇಳಲ್ಲ. ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಮತ್ತೆ ಮದ್ವೆಗಳೆಲ್ಲ ಹಗಲಲ್ಲಿ ನಡೆಯುತ್ತೆ. ಅರುಂಧತಿ ನೋಡಿ ಅಂತಂದ್ರೆ ನಗು ಬರುತ್ತೆ. ಈಗ ನಾನಂತೂ ನಕ್ಕೆ ಬಿಟ್ಟೆ, ನಂಗೆ ನೋಡಿ ಅಂದಾಗ ಎಲ್ಲಿದೆ ಅರುಂಧತಿ, ಇಷ್ಟು ಬೆಳಕಲ್ಲಿ ಎಲ್ಲಿ ಕಾಣುತ್ತೆ ಅಂತ ಕೇಳ್ದೆ ಪುರೋಹಿತರು. ಅವರು ತುಂಬಾ ಪರಿಚಯ ಇರೋರೆ ಪುರೋಹಿತರು. ಅದು ಸಂಪ್ರದಾಯ ಆದ್ರೆ ಹಿಂಗಿರುತ್ತೆ ಅರುಂಧತಿ ಅನ್ನೋ ನಕ್ಷತ್ರ. ಗಂಡಂಗೆ ತುಂಬಾ ನಿಷ್ಠೆ ಇತ್ತು ಅವಳಿಗೆ, ಅದಕ್ಕೆ ಅವಳನ್ನ ತೋರ್ಸೋದು ಒಂದು ದಾಂಪತ್ಯ ನಿಷ್ಠೆ ಇರ್ಬೇಕು ಅನ್ನೋ ಕಾರಣಕ್ಕೆ ಅಂತ ಅಷ್ಟೇ ಹೇಳಿದ್ದವ್ರು. ಆಮೇಲೆ ನಾವು ಮದ್ವೆ ಅದು ಇದು ಮಾತುಕತೆನಲ್ಲಿ ಅದು ಮರ್ತೋಯ್ತು. ನಾನ್ ಬರವಣಿಗೆ ಶುರು ಮಾಡಿದ್ಮೇಲೆ ನನ್ನ ಒಂದು ಪರಿಚಯದವ್ರ ಫ್ಯಾಮಿಲಿನಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಬಂತು ಗಂಡ ಹೆಂಡತಿ ಮಧ್ಯ. ತುಂಬಾ ವರ್ಷ ಆಗಿತ್ತು ಮದ್ವೆ ಆಗಿ. ಸಣ್ಣ ರೀಸನ್ ಅಲ್ವಾ, ಯಾಕೆ ಇವ್ರು ಇದನ್ನ ಇಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೋತಿದ್ದಾರೆ ಅಂತ ನನಗನ್ನಿಸ್ತು. ಅದು ನಂಬಿಕೆ, ಅಷ್ಟು ವರ್ಷದಿಂದ ಇಟ್ಕೊಂಡಿದ್ ನಂಬಿಕೆ ವ್ಯತ್ಯಾಸ ಕಾಣಿಸ್ದಾಗ ಎಷ್ಟು ಮನ್ಸಿಗೆ ಬೇಸರ ಆಗುತ್ತೆ ಅನ್ನೋದು ನನಗೆ ಅವಾಗ ತುಂಬಾ ಮನ್ಸಿಗೆ ಇಳೀತು. ಯಾಕಂದ್ರೆ ನಮ್ದು ಮದ್ವೆ ಆಗಿ 26 ವರ್ಷ ಆಗಿದೆ ಅಷ್ಟೇ. ಇವತ್ತೆಲ್ಲ ಅಷ್ಟು ವರ್ಷದಿಂದ ಇದ್ದು ಈಗ ಅನುಮಾನ ಬರುತ್ತಾ ಅನ್ನೋ ತರ ಅನ್ಸ್ತಾ ಇತ್ತು. ಯಾವ್ದೋ ಒಂದು ಸಂದರ್ಭದಲ್ಲಿ ನನಗೂ ಆ ತರದ್ ಫೀಲ್ ಆಯ್ತು. ಅವಾಗ ಹುಟ್ಟಿದ ಕಾದಂಬರಿ ಪರಿಕ್ರಮ. ಎಷ್ಟು ನಿಷ್ಠೆಯಿಂದ ಇದ್ರು ಕೆಲವು ಸಲ ಏನೋ ವ್ಯತ್ಯಾಸ ಬರುತ್ತೆ, ಗಂಡ ಹೆಂಡತಿ ಮಧ್ಯೆ ವೈಮನಸ್ಸು ಬರುತ್ತೆ. ಆ ಒಂದು ವೈಮನಸ್ವ ಹೆಂಗೆ ಫ್ಯಾಮಿಲಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅವ್ರ ಮಕ್ಳಿರ್ಬೋದು ಅಥವಾ ತಂದೆ ತಾಯಿ ಇರ್ಬೋದು. ಆಬ್ವಿಯಸ್ಲಿ ಅವರು ಮದ್ವೆ ಆಗಿ 30 ವರ್ಷ ಆಗಿರುತ್ತೆ, ಅವರಿಬ್ರು ಮಧ್ಯೆ ಡಿಫ್ರೆನ್ಸ್ ಬಂದಿದೆ ಅಂದ್ರೆ ಅವ್ರ ಮಕ್ಳು ಮದ್ವೆ ಆಗೋ ಸ್ಥಿತಿ, ದೊಡ್ಡವ್ರ ಮಗಳು ಮದ್ವೆ ಆಗಿರುತ್ತೆ, ಅದು ಅವಳ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಅವ್ರ ತಂದೆ ತಾಯಿ ಅವ್ರ ವಯಸ್ಸಾಗಿರುತ್ತೆ, ಅವ್ರಿಗೂ ಇಂಪ್ಯಾಕ್ಟ್ ಆಗುತ್ತೆ. ಅದು ಯಾಕಿಂತ ಒಂದು ಸಂದರ್ಭ ಬರುತ್ತೆ, ಯಾಕೆ ಈ ತರ ಆಯ್ತು, ಇಂಥ ಟೈಮಲ್ಲಿ ಆ ಒಂದು ಸೆಪರೇಷನ್ ಬೇಕಾ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾ ಕಾಡ್ತು. ಅವಾಗ ನಾನು ನಂದು ಮದ್ವೆ ಟೈಮಲ್ಲಿ ಪುರೋಹಿತರು ಹೇಳಿದ್ ನೆನಪಾಯ್ತು. ಅರುಂಧತಿ ವಸಿಷ್ಠ ನಕ್ಷತ್ರಗಳ ಬಗ್ಗೆ ಹುಡ್ಕಕ್ ಶುರು ಮಾಡಿದೆ. ಅಷ್ಟು ಗೂಗಲ್ ಅಲ್ಲೆಲ್ಲ ಸಿಕ್ಕಿಲ್ಲ, ಬಟ್ ಒಂದು ಪುರಾಣದ ಪುಸ್ತಕದಲ್ಲಿ ಸಿಕ್ತು ನನಗೆ. ಅದರಲ್ಲಿ ಓದಿದ್ಮೇಲೆ ಯಾಕೆ ನಾವು ಅವ್ರು ಹೇಳ್ಬೇಕಾದ್ರೆ ಬರೀ ಅರುಂಧತಿ ಅಲ್ಲ, ವಸಿಷ್ಠ ಅರುಂಧತಿ ಇಬ್ರು ಇರ್ತಾರೆ, ಇಬ್ರು ಗಂಡ ಹೆಂಡತಿ. ಸಪ್ತ ಋಷಿಗಳಲ್ಲಿ ವಸಿಷ್ಠ ಒಬ್ರು ಸಪ್ತಋಷಿ ಮಹರ್ಷಿ. ಬೇರೆ ಎಲ್ಲ 6 ಜನ ಋಷಿಗಳು ಬರೀ ಅವ್ರು ಮಾತ್ರ ಇದ್ದಾರೆ ನಕ್ಷತ್ರಗಳಾಗಿ. ವಸಿಷ್ಠ ಮಾತ್ರ ಅರುಂಧತಿನೂ ಜೊತೆನಲ್ಲಿ ನಕ್ಷತ್ರ ಆಗಕ್ಕೆ ಕೇಳ್ಕೊತಾರೆ. ಯಾಕೆ ಅಂದ್ರೆ ಅವರಿಗೆ ಅವರು ದಾಂಪತ್ಯದ ಮೇಲೆ ಅಷ್ಟು ನಂಬಿಕೆ ಇರುತ್ತೆ, ಅಷ್ಟು ವಿಶ್ವಾಸ ಇರುತ್ತೆ. ಅದನ್ನ ನಾವು ಪ್ರಪಂಚಕ್ಕೆ ಹೇಳ್ಬೇಕು. ಎಲ್ಲ ನೆಕ್ಸ್ಟ್ ಜನರೇಷನ್ ಅವರು ಅಂದ್ರೆ ಮುಂದೆ ಬಂದವರು ಶಾಶ್ವತವಾಗಿ ಅವರು ಅದನ್ನ ನಮ್ಮನ್ನ ಪಾಲಿಸ್ಬೇಕು ಅನ್ನೋದೊಂದು ಅವ್ರು ಹೇಳ್ತಾರೆ. ವೈಜ್ಞಾನಿಕವಾಗಿ ತಗೊಂಡ್ರೆ ಆ 2 ನಕ್ಷತ್ರ, ವಸಿಷ್ಠ ನಕ್ಷತ್ರ ದೊಡ್ಡದು ಸೈಜಲ್ಲಿ, ಅಳತೆನಲ್ಲಿ. ಅರುಂಧತಿ ನಕ್ಷತ್ರ ಸ್ವಲ್ಪ ಸಣ್ಣಗಿದೆ ಅಳತೆನಲ್ಲಿ. ಆಕಾಶಕಾಯಗಳು ಹೆಂಗೆ ಅಂದ್ರೆ ದೊಡ್ಡದು, ಯಾವುದೇ ದೊಡ್ಡದಿದ್ರೆ ನಕ್ಷತ್ರ ದೊಡ್ಡದಿದ್ರೆ ಉಳಿದಿದ್ದು ಅದಕ್ಕಿಂತ ಸಣ್ಣದಿರೋ ಆಕಾಶಕಾಯ ಅದನ್ನ ಸುತ್ತಬೇಕು. ಆದ್ರೆ ಇಲ್ಲಿ ಅರುಂಧತಿ ಮತ್ತೆ ವಸಿಷ್ಠ ಏನಿದೆ, ಇಬ್ರು ಒಬ್ರನ್ನೊಬ್ರು ಸುತ್ತುತ್ತಾರೆ, ಮತ್ತೆ ಸಮಾನವಾಗಿ ಪರಿಕ್ರಮಿಸ್ತಾ ಇರ್ತಾರೆ. ಬಿಟ್ಟು ಯಾವತ್ತಿಗೂ ಬಿಡಲ್ಲ ಅವರು ಒಬ್ರನ್ನೊಬ್ರನ್ನ. ಅದು ಆ ಒಂದು ಕಾನ್ಸೆಪ್ಟ್ ಮೇಲೆ ಬರ್ದಿದ್ರಿಂದ ಅದಕ್ಕೆ ಪರಿಕ್ರಮ ಅಂತಾನೆ ಟೈಟಲ್ ಕೊಟ್ಟಿದ್ದು. ವೆರಿ ನೈಸ್ ಮ್ಯಾಮ್. ಅದೇ ರೀತಿ ನೀವು ಆಗ್ಲೇ ಹೇಳ್ದಂಗೆ ವೈಜ್ಞಾನಿಕ ಬರವಣಿಗೆ, ವಿಜ್ಞಾನದ ಒಂದು ನಾಲೆಡ್ಜ್ ನಮ್ಗೆ ದಿನನಿತ್ಯ ಬೇಕು ಅಂತ. ಸೊ ಹಂಗ್ ನೋಡೋದಾದ್ರೆ ತುಂಬಾ ಮಿತ್ಸ್ ಇದಾವೆ ನಮ್ಮ ಸಮಾಜದ ಮಧ್ಯೆ, ಒಂದಷ್ಟು ಮೂಢನಂಬಿಕೆಗಳಿದಾವೆ. ಆ ರೀತಿ ಒಂದು ಮುನ್ನೋಟ ಬೇಕು ಅಂದಾಗ ಹೇಗೆ ನಾವು ಅದನ್ನ ಬರವಣಿಗೆಯಲ್ಲಿ ತರೋದಕ್ಕೂ, ಈಗ ಸಬ್ಜೆಕ್ಟ್ನ ಆಯ್ಕೆ ಮಾಡುವಾಗ ಸೈಕಾಲಜಿ ಇರ್ಬೋದು ಅಥವಾ ಡಿಫ್ರೆಂಟ್ ಇವಾಗ ಜೈವಿಕ ತಂತ್ರಜ್ಞಾನದ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳಿದ್ರಿ, ಅದೆಲ್ಲದನ್ನು ಕೂಡಿಸಿ ಒಂದು ಬರವಣಿಗೆಯಲ್ಲಿ
ತರಬೇಕು, ಪ್ರೆಸೆಂಟ್ ಮಾಡಬೇಕು ಅಂದಾಗ ಹೇಗೆ, ಎಷ್ಟು ಇದನ್ಸುತ್ತೆ, ಅದು ಕಷ್ಟದ ಪ್ರಾಸೆಸ್ ಆಗಿತ್ತಾ? ಹೌದು, ಅದು ಯಾಕೆಂದ್ರೆ ತುಂಬಾ ಅದಕ್ಕೆ ರಿಸರ್ಚ್ ಮಾಡಲೇಬೇಕು. ಯಾವುದೇ ಒಂದು ವಿಷಯನ ಸುಮ್ಮನೆ ಬರ್ದೆ ಒಂದು ಕತೆ ಅಂತ ಹೇಳಕ್ಕಾಗಲ್ಲ. ಅದ್ರ ಬಗ್ಗೆ ಒಂದಷ್ಟು ಎವಿಡೆನ್ಸಸ್ನ ನಾನು ಇಟ್ಕೋಬೇಕು, ಇದು ಸುಳ್ಳು ಅಂತ ಹೇಳಕ್ಕೆ. ಉದಾಹರಣೆ ತಗೊಂಡ್ರೆ ತ್ರಿವೇಣಿ ಅವ್ರ ಕಾದಂಬರಿಗಳನ್ನ ತಗೊಂಡ್ರೆ, ಅವರು ಪ್ರತಿಯೊಂದು ಕಾದಂಬರಿನೂ ಮನೋವೈಜ್ಞಾನಿಕ ಹಿನ್ನೆಲೆನೇ ಇದೆ. ಬೆಕ್ಕಿನ ಕಣ್ಣು ಇರ್ಬೋದು, ಕೀಲುಗೊಂಬೆ ಇರ್ಬೋದು, ಶರಪಂಜರ ಇರ್ಬೋದು, ಪ್ರತಿಯೊಂದ್ರಲ್ಲೂ ಇದೆ. ನಾವು ಯಾವಾಗ್ಲೂ ಹೆಣ್ಣು ಮಕ್ಕಳು ಭಾವನೆಗಳು ಬೇಗ ಜಾಳಾಗ್ಬಿಡುತ್ತೆ, ಅಂದ್ರೆ ಬೇಗ ಬಿಚ್ಕೊಂಡ್ಬಿಡುತ್ತೆ. ಗಂಡು ಮಕ್ಕಳು ಫೀಲಿಂಗ್ಸ್ ತಗೊಂಡ್ರೆ ಎಕ್ಸ್ಪ್ರೆಷನ್ಸ್ ಬೇಗ ಇವರಲ್ಲಿ ಬಂದ್ಬಿಡುತ್ತೆ. ಮತ್ತೆ ಒಂಥರ ವಿಕ್ಟಿಮ್ಸ್ ತರ ಆಗೋದವ್ರೇನೇನೆ. ಆಮೇಲೆ ಇನ್ನೊಂದೇನಂದ್ರೆ, ಹೆಣ್ಣು ಮಕ್ಕಳೇ ಮೇಯ್ನು ಯಾವುದೇ ಆದ್ರೂ ಸರಿನಾ ತಪ್ಪಾ ಅಂತ ವಿಶ್ಲೇಷಿಸಿ ಮಕ್ಳಿಗೆ ಹೇಳ್ಕೊಡಕ್ಕೆ ಹೆಣ್ಣು ಮಕ್ಕಳು ಮುಖ್ಯ ಆಗ್ತಾರೆ. ಯಾಕೆಂದ್ರೆ ತಾಯಿ ಗರ್ಭದಿಂದಾನೇ ಮಕ್ಳ ಜೊತೆ ಕನೆಕ್ಟ್ ಆಗ್ತಾಳೆ. ತಂದೆ ಏನಿದ್ರು ಮಗು ಆಚೆ ಬಂದ್ಮೇಲೆ ಕನೆಕ್ಟ್ ಆಗ್ತಾರೆ, ಬಟ್ ತಾಯಿ ಗರ್ಭದಿಂದಾನೇ ಮಗು ಜೊತೆ ಕನೆಕ್ಟ್ ಆಗ್ತಾರೆ. ಆ 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡಾಗ ಅವಳ ಚಿಂತನೆಗಳೇನಿರುತ್ತೆ ಅದು ಮಕ್ಳ ಮೇಲೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ನಾನು ಗರ್ಭಿಣಿ ಆದಾಗ ಅದನ್ನ ಫೀಲ್ ಮಾಡಿದೀನಿ. ನಾನು ನನ್ನ ಮಕ್ಳ ಜೊತೆ ಎಷ್ಟು ಕನೆಕ್ಟ್ ಆಗ್ಬೇಕು, ಹೆಂಗಿರ್ಬೇಕು ನಾನು ಅನ್ನೋದೊಂದು ಚಿತ್ರಣ ನಾನು ಮೊದಲೇ ಹಾಕೊಂಡಿದ್ರಿಂದ ನಾನು ಮತ್ತೆ ಕೆಲ್ಸಕ್ಕೆ ಹೋಗ್ಬಾರ್ದು, ಮಕ್ಳು ಅವ್ರು ಸ್ವಂತವಾಗಿ ಅವ್ರೆಲ್ಲ ಮಾಡ್ಕೊಳ್ಳೋವರೆಗೆ ನಾನು ಅವ್ರ ಜೊತೆ ಇರ್ಬೇಕು ಅನ್ನೋದು ಒಂದನ್ನ ಮನ್ಸಿಗೆ ತಗೊಂಡಿದ್ದೆ. ಇದೆರಡೂನು ಸೈಂಟಿಫಿಕ್. ಮತ್ತೆ ನಮ್ಮ ಒಂದು ಸಾಂಪ್ರದಾಯಿಕ ಹಿನ್ನೆಲೆ ಕೂಡ ಹಾಗೆ ಇದೆ. ಹೆಣ್ಮಕ್ಳು ಮನೇಲಿರ್ಬೇಕು. ಒಂದ್ ಗಾದೆ ಹೇಳ್ತಾರೆ, ಹೆಣ್ಣು ತಿರುಗ್ ಕೆಟ್ಲು, ಗಂಡು ಕೂತ್ ಕೆಟ್ಟ ಅಂತ. ಅದು ನೆಗೆಟಿವ್ ಇಂಪ್ಯಾಕ್ಟ್. ಅದು ಹೇಳೋದು. ಇನ್ನೊಂದು ಗಾದೆ ಬಂದು ಹೆಣ್ಣು ಮನೆಯ ಕಣ್ಣು ಅಂತ ಹೇಳ್ತಾರೆ. ಅದು ಪಾಸಿಟಿವ್ ಆಗಿದೆ. ಯಾಕೆ ಅಂದ್ರೆ ಅವಳು ಪ್ರತಿಯೊಂದಕ್ಕೂ ಮನೆಯಲ್ಲಿ ಎಲ್ರಿಗೂ ಅವಳೇ ಕನೆಕ್ಷನ್, ಮೇನ್ ಕನೆಕ್ಷನ್ ಅವಳೇನೇನೆ. ಲೈಕ್ ಅವಳು ಬ್ರೈನ್ ತರ, ಅವಳು ಹೆಂಗ್ ಫಂಕ್ಷನ್ ಮಾಡ್ತಾಳೆ ಆ ತರ ಮನೆ ನಡೆಯುತ್ತೆ. ಅವಳು ಹೆಂಗ್ ಪ್ಲಾನ್ ಮಾಡ್ತಾಳೆ ಆ ತರ ಮನೆ ನಡೆದ್ರೆ ಚೆನ್ನಾಗಿರುತ್ತೆ ಅನ್ನೋದು. ಅದನ್ನ ಹೇಳ್ಬೇಕು ಅಂದ್ರೆ ಈಗಿಂದು ಪ್ರೆಸೆಂಟ್ ಅಂದ್ರೆ ಒಂದು ನಂದು ಇದ್ರಲ್ಲೇ ತಗೊಂಡ್ರೆ ಪ್ರೊಫೆಷನಲ್ ಲೈಫ್ 20 years ಇಂದ ಕಂಪೇರ್ ಮಾಡಿದ್ರೆ ಎಲ್ರು ಹೆಂಗೆ ಅಂದ್ರೆ, ನಾವ್ ಈಕ್ವಲ್. ಹೌದು, ಸಮಾನತೆ ಇದ್ದೇ ಇದೆ, ಅದು ತಪ್ಪಲ್ಲ. ಅದನ್ನ ಯಾರು ಹೇಳ್ಬೇಕಾಗಿಲ್ಲ, ಕೊಡ್ಬೇಕಾಗಿಲ್ಲ. ಆಲ್ರೆಡಿ ವಿ ಆರ್ ದೇರ್. ಆದ್ರೆ ಅದನ್ನ ನಾವು ಹೆಂಗ್ ತಗೊಂಡಿದೀವಿ ಅದ್ರ ಮೇಲೆ ವ್ಯತ್ಯಾಸ ಆಗುತ್ತೆ. ಅದನ್ನ ಸೈಂಟಿಫಿಕ್ ಆಗಿ ಹೇಳ್ಬೇಕು, ಅವಾಗ ರೀಚ್ ಆಗುತ್ತೆ. ಅದನ್ನ ಹೇಳೋ ರೀತಿ ಹೆಂಗೆ, ಯಾವ ತರ ಮುಟ್ಟಿಸೋದು, ಮನೆಯಲ್ಲಿ ಅಮ್ಮ ಅತ್ತೆ ಅವ್ರು ತಲುಪಿಸ್ಬೇಕು. ಆದ್ರೆ ಆ ಸಂಘರ್ಷಗಳು ಜಾಸ್ತಿ ಇದೆ. ಎಲ್ರು ಈಗಿನ ಒಂದು ಜನರೇಷನ್ ಗ್ಯಾಪ್ ಹೆಂಗಿರುತ್ತೆ, ಹಿರಿಯರ್ ಮಾತು ಕೇಳೋ ಅಷ್ಟು ವ್ಯವಧಾನ ಇರಲ್ಲ ಅವರಿಗೆ. ಹೇಳ್ಬೇಕು. ಈಗಿನ ಮಕ್ಳಿಗೆ ನಾವು ಏನಾದ್ರೂ ತಿಳಿಸ್ಬೇಕು ಅಂತಂದ್ರೆ ಅದನ್ನ ಅವ್ರಿಗೆ ಯಾಕೆ, ಏನಕ್ಕೆ ನಾನು ಇದನ್ನ ಮಾಡ್ಬೇಕು, ಕ್ವೆಶನ್ ಕೇಳ್ತಾರೆ. ನೀನ್ ಇದನ್ನ ಮಾಡಿದ್ರೆ ಹಿಂಗಿರುತ್ತೆ. ನಮಗೆಲ್ಲ ದೇವ್ರದ್ದು ಹೆಸರು ಹೇಳಿ ಎದುರಿಸ್ತಾ ಇದ್ರು, ದೇವ್ರದ್ದು ದೇವ ಹೆಸರು ಹೇಳಿ. ಮಕ್ಳಿಗೆ ದೇವ್ರು ದೇವ ಅಂತ ಹೇಳಕ್ ಆಗಲ್ಲ, ಅವ್ರು ಒಪ್ಪಲ್ಲ ಅದನ್ನ. ಕತೆ ಹೇಳ್ಬೇಕು ಒಂದು, ಆ ಕಥೆನಲ್ಲಿ ಸ್ವಲ್ಪ ವಿಜ್ಞಾನನೂ ಬೆರೆಸಿ ಹೇಳಿದಾಗ ಅದು ಅವ್ರಿಗೆ ತಲುಪಿದ್ರೆ ಒಪ್ಕೋತಾರ, ಅದನ್ನ ಮುಂದುವರಿಬೇಕು. ಬಟ್ ಈ ನಮ್ಮ ಕನ್ನಡ ಸಾಹಿತ್ಯದ ಮಟ್ಟಿಗೆ ಆ ತರ ಪುಸ್ತಕಗಳು ಮಕ್ಳನ್ನ ರೀಚ್ ಆಗೋದಕ್ಕೆ ಕಡಿಮೆನೆ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮ್ಮ ಒಂದು ಇಂದಿನ ಬೆಳವಣಿಗೆಗಳು, ಈಗ ನಡೀತಿರೋ ಬೆಳವಣಿಗೆಗಳನ್ನ ಸೇರಿಸಿ ಈಗಿನ ಜನರೇಷನ್ಗೆ ರೀಚ್ ಮಾಡ್ಸಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ನನ್ನ ಕೈಲಿ ಪ್ರಯತ್ನ ಮಾಡಬೇಕು ಅನ್ನೋದೊಂದು ವಿಶ್ವಾಸ ಇದೆ ಅಷ್ಟೇ. ಇವಾಗಿನ ಬರವಣಿಗೆ ಮಾಡುವಂತಹ ಯುವ ಬರಹಗಾರರಿಗೆ ನಿಮ್ಮ ಸಲಹೆ ಏನು ಅಂತ? ವೈಜ್ಞಾನಿಕವಾಗಿ ಬರಿಬಹುದು ಅಥವಾ ಸಾಹಿತ್ಯದಲ್ಲೇ ತೆರೆದುಕೊಳ್ಳೋದಕ್ಕೆ ಏನೆಲ್ಲ ತಯಾರಿ ನಡೆಸ್ಕೊಳ್ಬೇಕು ಅಂತ? ವಿಜ್ಞಾನ ಮತ್ತೆ ನಮ್ಮ ಮೌಢ್ಯ ಏನಿದೆ ಒಂದೆಳೆ ವ್ಯತ್ಯಾಸ ಅಲ್ಲ, ಅದು ಒಂದು ನಾಣ್ಯದ ಎರಡು ಮುಖಗಳು. ನಾವು ಯಾವ ಮುಖನ ನೋಡ್ತಿದೀವಿ ಅದಷ್ಟೇ ನಮಗೆ ಇಂಪ್ಯಾಕ್ಟ್ ಆಗುತ್ತೆ. ನಾವು ಮೌಢ್ಯದ ಮುಖ ನೋಡ್ತಿದೀವ, ಇಲ್ಲ ವಿಜ್ಞಾನದ ಮುಖ ನೋಡ್ತಿದೀವ. ಎಲ್ರಿಗೂ ವಿಜ್ಞಾನದ ಪರಿಚಯ ಇಲ್ಲ. ತುಂಬಾ ಜನ, ನಾನು ಶಿಕ್ಷಕಿಯಾಗಿ ಹೇಳ್ಬೇಕಂದ್ರೆ ತುಂಬಾ ಜನ ಮಕ್ಕಳು ಸೈನ್ಸ್ ಓದೋದು ಕಷ್ಟ, ಸೈನ್ಸ್ ಬೇಡವೇ ಬೇಡ, ನಾವು ಕಾಮರ್ಸ್ ಓದ್ತೀವಿ, ಆರ್ಟ್ಸ್ ಓದ್ತೀವಿ ಅನ್ನೋರಿದ್ದಾರೆ. ಆದ್ರೆ ನನ್ನ ಪ್ರಕಾರ ವಿಜ್ಞಾನ ಅನ್ನೋದು ಕಾಮರ್ಸ್ ಅಲ್ಲೂ ಇದೆ, ಆರ್ಟ್ಸ್ ಅಲ್ಲೂ ಇದೆ. ಯಾಕೆಂದ್ರೆ ದಿನನಿತ್ಯದ ಜೀವನನೇ ವಿಜ್ಞಾನ ಅಂದ್ಮೇಲೆ ಇದು ಬೇರೆ ಅದು ಬೇರೆ ಅಂತ ಹೇಳಕ್ಕಾಗಲ್ಲ. ಮೌಢ್ಯಗಳು ಏನಾಗಿದೆ ಅದ್ರಲ್ಲಿ ಎಂಬೆಡ್ ಆಗಿದೆ, ಅಂದ್ರೆ ಸೇರೋಗಿದೆ. ನಮಗೆ ಏನ್ ಕಾಣಿಸುತ್ತೆ ಅದನ್ನ ನಾವು ಫಾಲೋ ಮಾಡ್ತೀವಿ. ಈಗ ಮನೇಲಿ ಬೆಳಿಗ್ಗೆ ಎದ್ದು
ಬಾಕ್ಲು ಸಾರಿಸಿ ರಂಗೋಲಿ ಹಾಕಿ ಅಂತ ಹೇಳ್ತಾರೆ. ಅದನ್ನ ಕೆಲವರು ಮೌಢ್ಯ ಅಂತಾನು ಅನ್ಕೋಬಹುದು. ಅದೇ ವಿಜ್ಞಾನದ ಹಿನ್ನೆಲೆಯಲ್ಲಿ ಕಸ ತೆಗೆದು ಕ್ಲೀನ್ ಮಾಡಿ ಆ ಜಾಗನ ಶುದ್ಧ ಮಾಡೋದು ಒಂದು ವಿಜ್ಞಾನದ ಹಿನ್ನೆಲೆ. ಅದೊಂದು ಹಾ, ಶ್ರಮ ಒಂದು. ಮತ್ತೆ ಮನೆಗೆ ಕಾಯಿಲೆಗಳು, ಈಗ ಜರ್ಮ್ಸ್ ಏನಾದ್ರು ಇದ್ರೆ ರಾತ್ರಿ ಹೊತ್ತು ನಾಯಿ ಎಲ್ಲ ಓಡಾಡಿರುತ್ತೆ, ಏನೋ ಕಸ ಎಲ್ಲ ಹಾಕಿರುತ್ತೆ, ಅದು ಒಳಗ್ ಬರಬಾರ್ದು ಅಂದ್ರೆ ನಾವು ಅದನ್ನ ಶುದ್ಧ ಮಾಡ್ಬೇಕು ಅನ್ನೋದೊಂದು. ಹಿಂದೆ ಸೆಗಣಿ ಇರ್ತಾ ಇತ್ತು, ತಂದು ಮಾಡ್ತಾ ಇದ್ರು. ಸಿಟಿಯಲ್ಲಿ ಸೆಗಣಿ ಸಿಗಲ್ಲ, ನೀರ್ ಹಾಕಿನೇ ಮಾಡ್ಬೋದು. ಆ ಜಾಗದಲ್ಲಿ ಏನಿರುತ್ತೆ ಆ ರೀತಿನಲ್ಲಿ ಶುದ್ಧ ಮಾಡ ಅಂತದಷ್ಟೇನೆ. ಅದು ವಿಜ್ಞಾನ. ಬಾಕ್ಲು ಸಾರಿಸಿ ರಂಗೋಲಿ ಹಾಕಿ ಅಂತ ಅಜ್ಜಿ ಆರ್ಡರ್ ಮಾಡಿದ್ರೆ ಅದು ಮೌಢ್ಯ ಅನ್ನಿಸ್ಬಿಡುತ್ತೆ. ಯಾಕೆ ಹಾಕ್ಲೇಬೇಕು, ನೀರು ಬಾಕ್ಲಾಕ್ ತೊಳಿಲೇಬೇಕು, ನೀಟಾಗೆ ಇದೆಯಲ್ಲ ಅಂತ ವಾದ ಮಾಡೋರು ಇರ್ತಾರೆ. ಅದು ಅವ್ರು ನೋಡ ಅಂತ ದೃಷ್ಟಿಕೋನ ಅಷ್ಟೇನೆ. ಸೊ ಈಗಿನ ಯುವ ಬರಹಗಾರರಿಗೆ ಅಡ್ವೈಸ್ ಮಾಡೋಷ್ಟು ನಾನೇನು ಬೆಳೆದಿಲ್ಲ, ನಾನೇ ಇನ್ನೂ ಬರಿತಾ ಇದ್ದೀನಿ. ಆದ್ರೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಬರವಣಿಗೆನಲ್ಲಿ ಆದಷ್ಟು ನಕಾರಾತ್ಮಕ ಅಂಶಗಳನ್ನ ಕಡಿಮೆ ಮಾಡಬೇಕು. ನಿಜ, ಈಗಿನ ಸಮಾಜ ಅಂತಲ್ಲ, ಹಿಂದಿನಿಂದನೂ ಇದೆ. ಹಿಂದಿನ ಸಮಾಜದಿಂದಾನು ಕ್ರೌರ್ಯ ನಡೆಯುತ್ತೆ, ಕೊಲೆ ನಡೆಯುತ್ತೆ, ಹೆಣ್ಣು ಮಕ್ಳ ಮೇಲೆ ದೌರ್ಜನ್ಯ ನಡೆಯುತ್ತೆ. ಅದನ್ನ ಹೈಲೈಟ್ ಮಾಡಿ ಬರೆಯೋ ಅವಶ್ಯಕತೆ ಇಲ್ಲ. ಅದನ್ನ ತಡಿಬೋದಿತ್ತ, ಅಥವಾ ಅಂಥದ್ದೊಂದು ಸಂದರ್ಭ ಆದ್ಮೇಲೆ ಅವರಿಗೆ ಮಾನಸಿಕವಾಗಿ ಯಾವ ತರ ಅವ್ರನ್ನ ಸಮಾಧಾನ ಮಾಡಬಹುದು ಅನ್ನೋದ್ರ ಕಡೆ ಗಮನ ಕೊಟ್ಟಷ್ಟು ದೃಶ್ಯ ಮಾಧ್ಯಮ ಇರ್ಬೋದು ಅಥವಾ ಮುದ್ರಣ ಮಾಧ್ಯಮ ಇರ್ಬೋದು, ಮನ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ನಾವೀಗ ಯಾವುದೋ ಒಂದು ನ್ಯೂಸ್ ಪೇಪರ್ ತೆಗೆದಾಗ ಓದ್ತೀವಿ, ನ್ಯೂಸ್ ಪೇಪರಲ್ಲಿ ನ್ಯೂಸು, ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಮೊದಲನೇ ಪುಟದಲ್ಲಿ ಯಾವತ್ತಿಗೂ ಅಪಘಾತ ಆ ಥರ ಆಘಾತ ಅಂತ ಸುದ್ದಿಗಳನ್ನ ಕೊಡಬಾರ್ದು ಅಂತ ಅಬ್ದುಲ್ ಕಲಾಂ ಅವರೇ ಹೇಳ್ತಾರೆ. ಆದ್ರೆ ತುಂಬಾ ಮಾಧ್ಯಮಗಳು ಅದನ್ನ ಫಾಲೋ ಮಾಡಲ್ಲ. ಮೊದಲೇ ಪೇಜಲ್ಲೇನೆ ವಿಮಾನ ಅಪಘಾತ, ಇಷ್ಟು ಸಾವು ಆ ಥರ, ಅಥವಾ ಜಾತಿವಾರು ಧರ್ಮದ ಮೇಲೆ ನಡೆಯೋ ಅಂತ ಸಂಘರ್ಷಗಳು, ಅದನ್ನ ಫಸ್ಟ್ ಕವರ್ ಪೇಜಲ್ಲೇ ಹೈಲೈಟ್ ಮಾಡ್ತಾರೆ. ನಾವು ಫಸ್ಟ್ ಅದನ್ನ ನೋಡಿದ ತಕ್ಷಣ ಮುಂದೆ ಏನ್ ಓದ್ಬೇಕು ಅನ್ನೋದು ಅದ್ರ ಮೇಲೆ ಮನ್ಸು ಹೋದ ತಕ್ಷಣ ಏನಾಗುತ್ತೆ, ನಾವು ಒಳಗಡೆ ಇರೋ ಅಂತ ಒಳ್ಳೆ ಸುದ್ದಿನೂ ಓದಿರಲ್ಲ ಎಷ್ಟೋ ಸಲ. ಬಿಟ್ಬಿಟ್ಟು ಇದನ್ನೇ ಯೋಚನೆ ಮಾಡ್ಕೊಂಡು ಹಿಂಗಾಯ್ತು ಹಂಗಾಯ್ತು, ಬೆಳಿಗ್ಗೆ 7 ಗಂಟೆಗೆನೆ ಈ ತರ ನ್ಯೂಸ್ಗಳು ಈ ತರ ಹೋದಾಗ ಅದು ತುಂಬಾ ಮನ್ಸನ್ನ ಕೆಡ್ಸುತ್ತೆ. ದಿನವಿಡೀ ಮನ್ಸು ಹಾಳಾದಂಗೆ ಇರುತ್ತೆ. ಅದೇ ಅದನ್ನ ಕಡಿಮೆ ಮಾಡ್ಬೇಕು ಅನ್ನೋದು ನಂದು ಒಂದು ಸಲಹೆ. ಅದನ್ನ ನಾವು ಪುಸ್ತಕದಲ್ಲಿ ತಗೊಂಡ್ರು ಅಷ್ಟೇನೇನೆ. ನಾವು ಯಾವುದೇ ತರದ ಪ್ರಕಾರಗಳನ್ನ ಬರ್ದ್ರೂನು ಆ ಪ್ರಕಾರಗಳು ಹೆಂಗಿರ್ಬೇಕು ಅಂದ್ರೆ ನಮ್ಮನ್ನ ಚಿಂತನೆಗೆ ಹಚ್ಬೇಕು. ನಮ್ಮ ಮನ್ಸಲ್ಲಿ ಗೊಂದಲ ಮೂಡಿಸ್ಬಾರ್ದು. ನಮ್ಮ ಮನ್ಸನ್ನ ಕ್ರೌರ್ಯದ ಕಡೆ ಅಥವಾ ರಕ್ತ ಕುದೀತು ನನ್ಗದನ್ನ ಓದಿ ಆ ತರ ಬರಬಾರ್ದು. ಅದನ್ನ ಓದಿದಾಗ ಹೌದಲ್ವಾ, ನಾವ್ ಯಾಕೆ ಈ ತರನು ಯೋಚನೆ ಮಾಡ್ಲಿಲ್ಲ, ಈ ತರನು ಯಾಕೆ ಇದನ್ನ ತಗೋಬೋದಿತ್ತು ಅನ್ನೋ ಒಂದು ಚಿಂತನೆ ಹಚ್ಚ ತರ ಬರೆದ್ರೆ ಒಳ್ಳೇದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಸೊ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಏನೆಲ್ಲ, ಅಂದ್ರೆ ಯಾವಾಗ ಬರಿತಾ ಇದ್ದೀರಿ, ಅಥವಾ ಬರವಣಿಗೆಯಲ್ಲಿ ಬೇರೆ ಕಥಾವಸ್ತುನ ತರ್ತೀರಾ ಅನ್ನೋದಾದ್ರೆ ಯಾವುದು, ಹೇಗೆ? ಈಗ ಸದ್ಯಕ್ಕೆ ವರ್ಣತಂತು, ಅದು ಇಂಗ್ಲಿಷಿಗೆ ಟ್ರಾನ್ಸ್ಲೇಷನ್ ವರ್ಕ್ ಮಾಡ್ತಾ ಇದ್ದೀನಿ. ತತ್ವಮಸಿ ಅದು ಭಾಗ 1 ಹಂಗೆ ನಿಲ್ಸಿದೀನಿ. ಅದು ಮುಂದುವರೆದ ಭಾಗ ಬರಿಬೇಕು. ಅದು ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲೇ ಇರುತ್ತೆ ಆ ಕತೆ. ಅದಾದ್ಮೇಲೆ ಮಕ್ಕಳ ಸಾಹಿತ್ಯ ಬರಿಬೇಕು ಅನ್ನೋದೊಂದು ನಿರೀಕ್ಷೆ ಇದೆ. ಇವರು ನಾ ಸೋಮೇಶ್ವರ ಸರ್ ಅವರು ಹೇಳಿದ್ರು, ಮತ್ತೆ ನಮ್ಮ ಪಬ್ಲಿಷರ್ ಕೂಡ ಹೇಳಿದ್ರು, ವಿಜ್ಞಾನದ ಇದನ್ನ ತಗೊಂಡು ಮಕ್ಕಳ ಸಾಹಿತ್ಯ ಬರೀರಿ ಅನ್ನೋದೊಂದನ್ನು ಹೇಳಿದ್ದಾರೆ. ಮತ್ತೆ ಡಾಕ್ಟರ್ ಅನಂತರಾಮು ಅಂತ ಅವರು ಖಗೋಳ ವಿಜ್ಞಾನಿ, ಅವರು ಕೂಡ ನನಗೆ ಆ ಸಲಹೆ ಕೊಟ್ಟರು. ನಂದು ವರ್ಣತಂತು ಪುಸ್ತಕನ ಓದಿ ನೀನು ಮಕ್ಕಳಿಗೆ ಸಾಹಿತ್ಯ ಬರೆಯಮ್ಮ, ಕನ್ನಡದಲ್ಲಿ ಮಕ್ಕಳ ಕಥೆಗಳಿದೆ ಆದ್ರೆ ವಿಜ್ಞಾನನ ಕಥೆಯಲ್ಲಿ ಹೇಳ ಅಂತ ಕಥೆಗಳು ತುಂಬಾ ಕಡಿಮೆ ಇದೆ ಅಂತ ಹೇಳಿದ್ರು. ಅದೊಂದು ಮನ್ಸಲ್ಲಿದೆ. ಮಕ್ಕಳಿಗೋಸ್ಕರನೇ ಪುಟ್ಟ ನಮ್ದು ಎವ್ರಿಡೇ ಲೈಫ್ ಇವೆಂಟ್ಸ್ ಏನಿದೆ ಅದನ್ನ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತಿಳಿಸ್ಬೇಕು ಅನ್ನೋದು. ಯಾಕೆಂದ್ರೆ ನಾನು ಶಿಕ್ಷಕಿಯಾಗಿ ಪಾಠ ಮಾಡ್ಬೇಕಾದ್ರೆ ನಾನು ಮೊದಲು ಕೆಲ್ಸಕ್ಕೆ ಸೇರಿದಾಗ ನಾನು 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳಿಗೆ ವಿಜ್ಞಾನ ಕಲಿಸ್ತಾ ಇದ್ದಿದ್ದು. ಮದರ್ ಟೀಚರ್ ಆಗಿದೆ, ಎಲ್ಲ ಸಬ್ಜೆಕ್ಟನ್ನು ಹೇಳ್ಕೊಡ್ತಾ ಇದ್ದೆ. ಅವಾಗ ನಾನು ಕತೆ ಹೇಳಿನೇ ಪಾಠ ಮಾಡ್ತಾ ಇದ್ದಿದ್ದು. ಅದು ತುಂಬಾ
ಮಕ್ಕಳಿಗೆ ಹಿಡೀತು ಅಂದ್ರೆ ಇವತ್ತು ಕೂಡ ಆ ಮಕ್ಕಳು ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋರು. ಈಗೆಲ್ಲ ಅವರು 10ನೇ ಕ್ಲಾಸ್ ಮುಗಿಸಿ 11, 12 ಓದೋ ತರ ಇದ್ದಾರೆ. ಬಟ್ ಅವರೆಲ್ಲ ಈಗ್ಲೂನು ನನಗೆ ಮೆಸೇಜ್ ಮಾಡಿದ್ರೆ, ಫೋನ್ ಮಾಡಿದ್ರೆ, ಮ್ಯಾಮ್ ಆ ಕತೆ ನೆನಪಿದೆ, ಈ ಕತೆ ನೆನಪಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಇಂಗ್ಲಿಷಲ್ಲಿ ಇರ್ಬೋದು ಆ ತರ ಪುಸ್ತಕಗಳು, ಬಟ್ ಕನ್ನಡದ ಮಟ್ಟಿಗೆ ಇಲ್ಲ. ಅದ್ರಲ್ಲಿ ಬರಿಬೇಕು ಅನ್ನೋದೊಂದಿದೆ. ಸಮಯ ಹೆಂಗೆ ಒದಗ್ ಬರುತ್ತೆ ನೋಡ್ಬೇಕು. ಈ ಬದಲಾಗುತ್ತಿರೋ ಕಾಲಘಟ್ಟದಲ್ಲಿ ಆಧುನಿಕತೆಗೆ ತೆರೆದುಕೊಂಡಿರೋದ್ರಿಂದ ತಂತ್ರಜ್ಞಾನದ ಜೊತೆ ಸಾಗ್ತಾ ಸೊ ಓದು ಬರವಣಿಗೆ ಒಂದಷ್ಟು ನಾವು ತಯಾರಿ ಮಾಡ್ಕೊಳ್ತಾ ಅದ್ರ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ಳೋದಕ್ಕೆ ಎಷ್ಟು ನಾವು ಸಮಯ ಇಡೋದ್ರ ಬಗ್ಗೆ ಏನ್ ಹೇಳ್ತೀರಾ ಸಾಹಿತ್ಯಕ್ಕೆ? ಖಂಡಿತ ಸಮಯ ಮೀಸಲಿಡ್ಲೇಬೇಕು. ಯಾಕೆಂದ್ರೆ ಟೆಕ್ನಾಲಜಿ ಮೊದಲೆಲ್ಲ ಈ ಕಂಪ್ಯೂಟರ್ ಅನ್ನೋದು ಬರಕ್ ಮೊದಲು ಟೆಕ್ನಾಲಜಿ ತುಂಬಾ ನಿಧಾನವಾಗಿ ಹೋಗ್ತಾ ಇತ್ತು. ಅದೇ ಕಂಪ್ಯೂಟರ್ ಯಾವಾಗ ಬೇರೆ ಕಡೆಗಿನ್ನ ನಾವು ತಗೊಂಡ್ರೆ, ನಮ್ಮ ಭಾರತದನ್ನ ತಗೊಂಡ್ರೆ 1980s ಇಂದ ಈಚೆಗೆ ನಾವು ಕಂಪ್ಯೂಟರ್ಗೆ ಎಕ್ಸ್ಪೋಸ್ ಆಗಿರೋದು. ಅಲ್ಲಿಂದ ಲೆಕ್ಕ ತಗೊಂಡ್ರೆ ಪ್ರತಿ ವರ್ಷನೂ ಟೆಕ್ನಾಲಜಿ ಹೆಂಗ್ ಬೆಳೀತಿದೆ ಅಂತಂದ್ರೆ, ನಾವ್ ಹೇಳ್ಬೇಕಂತಂದ್ರೆ 6 core ವರೆಗೆ ಮಾತ್ರ ಸಿಸ್ಟಮ್ನ ನೋಡಿದ್ವಿ. ಒಂದು ಜನರೇಷನ್ ಅಂತ ನಾವು ಕಂಪ್ಯೂಟರ್ದು ಹೇಳೋದಾದ್ರೆ ಮೊದಲು 10 ವರ್ಷಕ್ಕೆ ಇರ್ತಾ ಇತ್ತು. ಈಗ ಅದು 5 ವರ್ಷಕ್ಕೆ ಕಡಿಮೆ, 5 ವರ್ಷಕ್ಕಿಂತ ಕಡಿಮೆ ಆಗಿದೆ. ಈಗ ಪ್ರೆಸೆಂಟ್ ಅದಕ್ಕೂ ಕಡಿಮೆ ಆಗಿದೆ. ಅಂದ್ರೆ ಅಷ್ಟು ಫಾಸ್ಟ್ ಆಗಿ ತಂತ್ರಜ್ಞಾನ ಬೆಳೀತಾ ಇದೆ. ಆ ಬೆಳೀತಾ ಇರೋ ತಂತ್ರಜ್ಞಾನದಲ್ಲಿ ನಾವು ನಮ್ಮ ಲೈಫ್ನ ಬೆಟರ್ ಮಾಡ್ಕೊಳಕ್ಕಷ್ಟೇ ಅಲ್ಲ, ನಾವು ಹೆಂಗ್ ಅಡಿಕ್ಟ್ ಆಗ್ತಿದೀವಿ ಅಂದ್ರೆ ನಾವು ಮಾನಸಿಕವಾಗಿ ಯೋಚನೆ ಮಾಡೋ ರೀತಿ ಬದಲಾಗ್ತಾ ಇದೆ. ಈಗ ತುಂಬಾ ಬೇಗ ಡಿಪ್ರೆಷನ್ನು, ತುಂಬಾ ಬೇಗ ಆಂಗ್ಸೈಟಿ ಇಶ್ಯೂಸು, ಆಂಗರ್ ಇಶ್ಯೂಸು ಚಿಕ್ಕ ಮಕ್ಕಳನ್ನ ಕಾಡ್ತಾ ಇದೆ. ಬರೀ ಚಿಕ್ಕ ಮಕ್ಳು ಅಂತ ಅಲ್ಲ, ಏಜ್ಡ್ ಪೀಪಲ್ ಕೂಡ ಒಂದ್ ರೀತಿ. ಮೊದ್ಲೆಲ್ಲ ತುಂಬು ಕುಟುಂಬ ಇರ್ತಾ ಇತ್ತು, ಅಲ್ಲಿ ಮಕ್ಳು ಇರ್ತಾ ಇದ್ರು, ಹಿರಿಯರು ಇರ್ತಾ ಇದ್ರು, ಮಧ್ಯವಯಸ್ಕರು ಇರ್ತಿದ್ರು, ಎಲ್ಲಾ ಏಜ್ ಗ್ರೂಪು ಇರ್ತಾ ಇತ್ತು. ಅವ್ರ ಚಿಂತನೆಗಳು ಒಬ್ರನ್ನೊಬ್ರು ಗಮನಿಸ್ತಾ ಇರ್ತಿದ್ರು, ಬದಲಾವಣೆ ಇರ್ತಾ ಇತ್ತು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ, ಗಂಡ ಹೆಂಡತಿ ಮಕ್ಳು ಮದ್ವೆ ಆದ ತಕ್ಷಣ ಮತ್ತೆ ಅವ್ರಿಗೆ ಬೇರೆ ಒಂದ್ ಸಂಸಾರ ಕೊಟ್ಟು ಇವ್ರು ಬೇರೆ ಇರೋ ಅಂತದ್ದು ಒಂದು ಪರಿಪಾಟು ಹೆಚ್ಚಾಗ್ತಾ ಇದೆ. ಇದ್ರಿಂದ ತುಂಬಾ ಮಾನಸಿಕವಾಗಿ ಎಲ್ರು ಕುಗ್ಗುತ್ತಾ ಇದ್ದಾರೆ. ಮೆಂಟಲ್ ಏಜಿಂಗ್ ಏನಿದೆ ಅದು ತುಂಬಾ ಫಾಸ್ಟ್ ಆಗಿ ಬೆಳೀತಾ ಇದೆ. ಅಂದ್ರೆ ಈಗ ನನಗೆ 40 ವರ್ಷ ಅಂತಂದ್ರೆ ನನ್ನ ಬ್ರೈನ್ 40 ವರ್ಷದಲ್ಲ. ಈಗಿನ ಪ್ರೆಸೆಂಟ್ ಇದ್ರಲ್ಲಿ ನನ್ನ ಬ್ರೈನ್ 60 ವರ್ಷ ವಯಸ್ಸಾಗ್ತಾ ಇದೆ. ಅಂದ್ರೆ ಅಷ್ಟು ನಾವು ಡಿಜಿಟಲ್ ಸ್ಕ್ರಾಲಿಂಗ್ ಏನ್ ಮಾಡ್ತೀವಿ, ಸ್ಕ್ರೀನ್ ಟೈಮ್ ಏನ್ ಯೂಸ್ ಮಾಡ್ತೀವಿ, ಅದು ನಮ್ಮ ಬ್ರೈನ್ ಅನ್ನ ಏಜ್ ಆಗಂಗ್ ಮಾಡ್ತಾ ಇದೆ. ಆದ್ರೆ ಫಿಸಿಕಲಿ ನಾವು ಇದೇ ಏಜು, ಬ್ರೈನ್ ಮಾತ್ರ ವೀಕ್ ಆಗ್ತಾ ಇದೆ. ಇದರಿಂದ ನಾವು ವಿಜ್ಞಾನನ ಅರ್ಥ ಮಾಡ್ಕೊಂಡು ಬೆಳಿಬೇಕು ಅಂತಂದ್ರೆ ನಾವು ಪುಸ್ತಕ, ಸ್ಕ್ರೀನ್ ಟೈಮ್ ಅಲ್ಲ, ಪುಸ್ತಕ, ಪೇಪರ್, ಪ್ರಿಂಟಿಂಗ್ ಇಂದ ಬಂದಿರೋಂಥ ಮುದ್ರಣ ಮಾಧ್ಯಮನ ಹೆಚ್ಚು ಗಮನಿಸ್ಬೇಕು. ಅದನ್ನ ಓದ್ಬೇಕು. ಓದಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ಅಂದ್ರೆ ನಾವು ಪುಸ್ತಕದ ಮೇಲೆ ಜಾಸ್ತಿ ಗಮನ ಕೊಡಬೇಕು. ತುಂಬಾ ಜನ ಹೆಂಗೆ ಅಂದ್ರೆ, ನನ್ನ ಒಂದು ಉದಾಹರಣೆನೆ ತಗೊಳ್ಳೋದಾದ್ರೆ, ಅಯ್ಯೋ ಯಾರ್ ಬುಕ್ ಎಲ್ಲ ಓದ್ತಾರೆ, ನೀವು ಆಡಿಯೋ ಬುಕ್ ಮಾಡ್ಬಿಡಿ, ನಾ ಕೇಳಿಸ್ಕೊತೀನಿ ಅಂತ ಹೇಳ್ತಾರೆ. ಕೇಳಿಸ್ಕೊತೀನಿ ಅಂತ ಹೇಳ್ತಾರೆ. ಅಥವಾ ನೀವು ಅದು ಆಡಿಯೋ ಬುಕ್ ಮಾಡಿ ಅಥವಾ ವಿಡಿಯೋಸ್ ಮಾಡಿ ಹಾಕಿ, ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ನಾವು ವಿಡಿಯೋಸ್ ನೋಡ್ಬೇಕಾದ್ರೂ ನಾನೇ ಎಷ್ಟೋ ಸಲ ಅದು 1x ಸ್ಪೀಡಲ್ಲಿ ನೋಡೋದೇ ಇಲ್ಲ. ಇಷ್ಟು ಎಳಿಕೊಂಡು ಹೋಗ್ಬೇಕಾ ಅಂತ 1.5x 2x ಹೋಗ್ಬಿಡ್ತೀನಿ, ಅದನ್ನ ಬೇಗ ಮುಗಿಲಿ ಅಂತ. ಅದು ಎಷ್ಟು ನಮ್ ಬ್ರೈನ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಾವು ಯೋಚನೆ ಮಾಡಲ್ಲ. ಬೇಗ ಮುಗೀತು ಅಂತ ಅನ್ಕೋತೀವಿ, ಆದ್ರೆ ಅದು ನಮ್ ಬ್ರೈನ್ ಕೂಡ ಅಷ್ಟೇ ಫಾಸ್ಟ್ ಆಗಿ ರೆಸ್ಪಾಂಡ್ ಮಾಡಕ್ಕೆ ಒಂದ್ ರೀತಿ ಕಾರಣ ಆಗುತ್ತೆ. ಅದು ಕೂಡ ಬ್ರೈನ್ ಏಜಿಂಗ್ಗೆ ಒಂದು ರೀಸನ್ ಆಯ್ತು. ಇವೆಲ್ಲದ್ರಿಂದ ಆಚೆ ಬರ್ಬೇಕಂದ್ರೆ ನಾವು ಪುಸ್ತಕ ಮತ್ತೆ ಪ್ರಕೃತಿ ಎರಡನ್ನೂ ಹೆಚ್ಚು ಆರಾಧಿಸ್ಬೇಕು. ಸೊ ಪುಸ್ತಕ ಓದೋ ಹವ್ಯಾಸನ ಖಂಡಿತ ಬೆಳೆಸ್ಕೊಳ್ಳಿ. ಎಲ್ರೂ ಹೇಳ್ತಾರೆ, ಸಜೆಷನ್ ತರ ತಗೊಂಡ್ರೆ ರಾತ್ರಿ ಮಲ್ಗಕ್ಕೆ 1 ಗಂಟೆ ಮೊದಲು ಮೊಬೈಲ್ ಮುಟ್ಟಬಾರ್ದು, ಅಂದ್ರೆ ಸ್ಕ್ರೀನ್ ಟೈಮ್ ಇಂದ ದೂರ ಇರ್ಬೇಕು, ಪುಸ್ತಕ ಇಟ್ಕೊಳ್ಳಿ ಅಂತ. ಪುಸ್ತಕ ಇಟ್ಕೊಳಕಾದ್ರೂ ಇಟ್ಕೊಳ್ಳಿ, ಇಲ್ಲ ಮನೆಯವ್ರ ಜೊತೆ ಕುತ್ಕೊಂಡು ಮಾತಾಡಕ್ಕಾದ್ರೂ ಮಾತಾಡಿ, ಶೇರ್ ಮಾಡಿ. ಅನುಭವಗಳು, ಹಿರಿಯರ ಅನುಭವಗಳು ಬೇಕು, ಹಿರಿಯರಿಗೆ ಸಲಹೆಗಳು ಬೇಕು. ಎಲ್ಲ ಎಕ್ಸ್ಚೇಂಜ್ ಆಗ್ಬೇಕು ಅಂದ್ರೆ ಈ ತರ ಪುಸ್ತಕಗಳು ಬರ್ಬೇಕು. ಪುಸ್ತಕಗಳನ್ನ ಇಟ್ಕೊಂಡು ಅವರು
ಎಕ್ಸ್ಚೇಂಜ್ ಮಾಡ್ಕೋಬೇಕು ವ್ಯೂಸ್ನ. ಈಗಿನ ಜನರೇಷನ್ ಅವ್ರು ಓದೋ ಪುಸ್ತಕ ಬೇರೆ ಇರ್ಬೋದು, ಹಿರಿಯರು ಓದೋ ಪುಸ್ತಕ ಬೇರೆ ಇರ್ಬೋದು. ಆ ಥಾಟ್ಸ್ ಎಕ್ಸ್ಚೇಂಜ್ ಆದಾಗ ನಮ್ಮ ಜೀವನ ಶೈಲಿ ಕೂಡ ಬದಲಾಗುತ್ತೆ, ನಮ್ಮಂತ ಬರಹಗಾರರು ಕೂಡ ಬೆಳಿಬೋದು ಅಂತ ಹೇಳ್ತೀನಿ. ನಿಜ ನಿಜ, ವಂಡರ್ಫುಲ್ ಕಾನ್ವರ್ಸೇಷನ್ ಮ್ಯಾಮ್. ನಿಮ್ಮ ಜೊತೆ ಒಂದಷ್ಟು ಸೈನ್ಸ್ ಬಗ್ಗೆ ಆಗಲಿ, ಒಂದಷ್ಟು ಇನ್ನೋವೇಟಿವ್ ಥಿಂಗ್ಸ್ ಬಗ್ಗೆ ನಾನು ಕಲಿತೆ, ಒಂದಷ್ಟು ಮಾತುಕತೆ ಚೆನ್ನಾಗಿತ್ತು. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನನ್ನನ್ನ ಗುರುತಿಸಿ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಮತ್ತೆ ನನ್ನ ಪುಸ್ತಕಗಳ ಬಗ್ಗೆ ಚರ್ಚೆ ಮಾಡೋ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ವೇಗದ ಜೀವನ ಶೈಲಿಯ ಮಧ್ಯೆ ನಮಗೆ ವಿಜ್ಞಾನ ಸಾಹಿತ್ಯ ಎಷ್ಟು ಮುಖ್ಯ ಆಗುತ್ತೆ, ಮತ್ತು ಮೂಢನಂಬಿಕೆಯ ಮುಕ್ತ ಒಂದು ಸಾಮಾಜಿಕ ಹಿನ್ನೆಲೆಯನ್ನು ಇಟ್ಕೊಳ್ಬೇಕಾಗುತ್ತೆ. ಸೊ ಅದೇ ರೀತಿ ಪುಸ್ತಕಗಳನ್ನು ಪ್ರೀತಿಸಿ ಓದಿ ಅಂತ ಹೇಳ್ತೀನಿ. ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ನಮಸ್ಕಾರ.